ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬಿಡ್ಡಿಂಗ್ನಲ್ಲಿ. ಇವತ್ತು ಹೇಳುವ ವಿಷಯ ಯಾರಿಗೂ ಬೇಕಿಲ್ಲ, ಆದರೆ ಎಲ್ರಿಗೂ ದುಡ್ಡು ಮಾಡಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಆದರೆ ಇವತ್ತು ನಾನು ಹೇಳುವ ವಿಷಯ ಯಾರಿಗೂ ಬೇಕಿಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ದಯವಿಟ್ಟು ನನ್ನ ಅನಿಸಿಕೆನ ರಾಂಗ್ ಅಂತ ಪ್ರೂವ್ ಮಾಡಿ. ಎಲ್ಲರೂ ಈ ವಿಡಿಯೋ ನೋಡಿ ದಯವಿಟ್ಟು. ಇದು ನೀವು ಮಾತ್ರ ನೋಡೋದಲ್ಲ, ನೀವು ನೋಡಿಕೊಂಡು ನೋಟ್ಸ್ಗಳು ಕೂಡ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ಗಂಡ ಯಾರಿದ್ರು ಜೊತೆ ಕೂರಿಸ್ಕೊಂಡು ನೋಡಿ, ಅವ್ರಿಗೆ ತೋರಿಸಿ ಈ ವಿಡಿಯೋನ. ಓಕೆ, ಇದರಲ್ಲಿ ನಿಮ್ಗೇನು ಖರ್ಚಿಲ್ಲ. ಬಟ್ ಇದರಲ್ಲಿ ನಾನು ನಮ್ಮ ಅರ್ಥವ್ಯವಸ್ಥೆ ಅಥವಾ ನಮ್ಮ ಎಕಾನಮಿಯ ಕೆಲವು ಇಂಪಾರ್ಟೆಂಟ್ ವಿಷಯಗಳು ನಮಗೆ ಗೊತ್ತಿರಬೇಕು. ಆ ಕೆಲವು ವಿಷಯಗಳು ನಮಗೆ ಗೊತ್ತಿದ್ದರೆ ನಾವು ಶ್ರೀಮಂತರಾಗಲಿಕ್ಕೆ ಒಂದು ಈಸಿ ವೇ ಆಗತ್ತೆ. ಎಲ್ಲರೂ ಕ್ವಶನ್ ಕೇಳ್ತೀರಾ, ಸರ್ ಮಾರ್ಕೆಟ್ ಯಾಕೆ ಬೀಳ್ತದೆ ಅಂತ ಕೇಳ್ತೀರಾ. ನಾನು ಕೆಲವು ಟೆಕ್ನಿಕಲ್ ಟರ್ಮ್ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಅಲ್ವಾ. ಬಟ್ ನಿಮಗೆ ಈ ವಿಷಯಗಳು, ಈ ವಿಡಿಯೋದಲ್ಲಿ ಹೇಳೋ ವಿಷಯಗಳು ಗೊತ್ತಿದ್ರೆ ನಿಮಗೆ ಮಾರ್ಕೆಟ್ ಯಾಕೆ ಬೀಳುತ್ತೆ, ಬಿದ್ದರೆ ನಮಗೆ ಅಡ್ವಾಂಟೇಜ್ ಇದೆಯಾ, ಬೀಳಿಲ್ಲ ಅಂದರೆ ಅಡ್ವಾಂಟೇಜ್ ಇದೆಯಾ, ನನಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿದೆ, ಅದು ಒಳ್ಳೇದಾ ಕೆಟ್ಟದಾ, ಏನು ಇದೆಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು. ಗೊತ್ತಿದ್ದರೆ ನಿಮ್ಮ ಅರ್ಥವ್ಯವಸ್ಥೆಯನ್ನು ನೀವು ಸುಧಾರಿಸ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಜೊತೆಗೆ ನಿಮಗೆ ಒಂದು ಶಾಂತಿ ಕೂಡ ನಿಮ್ಮ ಮನಸ್ಸಲ್ಲಿರುತ್ತೆ ಮಾರ್ಕೆಟ್ ಬಿದ್ದಾಗ ಅಥವಾ ನಿಮ್ಮ ಪೋರ್ಟ್ಫೋಲಿಯೋ ಲಾಸ್ ನೋಡಿದಾಗ. ಓಕೆನಾ, ಇನ್ವೆಸ್ಟ್ಮೆಂಟಲ್ಲಿ. ಓಕೆ, ಸೊ ಈ ವಿಡಿಯೋ ದಯವಿಟ್ಟು ಎಲ್ಲರೂ ಕಿವಿ ಕೊಟ್ಟು ನಿಗಾ ಕೊಟ್ಟು ಕೇಳಿ. ಇದು ಎಲ್ಲೂ ನಿಮಗೆ ಸಿಗದೇ ಇರೋಂಥ ವಿಷಯಗಳು ಸಿಗ್ಬೋದು. ತುಂಬ ರಿಸರ್ಚ್ ಮಾಡಿ ಬೇರೆ ಭಾಷೆಯಲ್ಲಿ ಸಿಗ್ಬೋದು. ಕನ್ನಡದಲ್ಲಿ ಇಷ್ಟು ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನೀವು ಇದನ್ನು ಕೆಲವು ವಿಷಯಗಳನ್ನ ತಿಳ್ಕೊಳ್ಳಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಏನು ಅಂತ ನೋಡ್ಕೊಂಡು ಬರೋಣ. ಸೊ ಈ ಒಂದು ವಿಡಿಯೋನ ಒಂದು ಉದ್ದೇಶ, ನನ್ನ ಉದ್ದೇಶನೇ ಬಂದು ನಿಮಗೆ ಕೆಲವು ಅರ್ಥವ್ಯವಸ್ಥೆ, ನಮ್ಮ ಎಕನಾಮಿಯ ಕೆಲವು ವಿಷಯಗಳು, ಮ್ಯಾಕ್ರೋ ಎಕನಾಮಿಕ್ಸ್. ಇವತ್ತು ನಾನು ಸ್ವಲ್ಪ ಮ್ಯಾಕ್ರೋ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ, ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಏನು ಮ್ಯಾಕ್ರೋ ಅಂದರೆ ನಮಗೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಅರ್ಥವ್ಯವಸ್ಥೆಯ ಕೆಲವು ವಿಷಯಗಳು. ಸರ್ ದೇಶಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಯಾಕೆ ಬೇಕು ಸರ್? ಆಗಲಿ ದೇಶ ನೋಡ್ಕೋತಾರೆ, ನಿರ್ಮಲಾ ಸೀತಾರಾಮನ್ ನೋಡ್ಕೋತಾರೆ, ಮೋದಿ ನೋಡ್ಕೋತಾರೆ, ಮನಮೋಹನ್ ಸಿಂಗ್ ನೋಡ್ಕೋತಾರೆ, ಅದಲ್ಲ ಪ್ರಶ್ನೆ. ನಿಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ನಿಮಗೆ ಇದರಿಂದ ತುಂಬ ಉಪಯೋಗಗಳೇ ಆಗುತ್ತೆ. ಲಾಸ್ಟಲ್ಲಿ ಹೇಳಿ ಉಪಯೋಗ ಇದೆಯೋ ಇಲ್ವೋ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿದ್ದ ವಿಷಯ ಅಂದರೆ, ಫಸ್ಟ್ ನಾವು GDP ಅಂದರೆ ಏನು ತಿಳ್ಕೊಳ್ಳೋಣ. ಸರ್ GDP ಬೇಡ ಸರ್, ಬೇಕು ಸರ್, ಎಲ್ಲನೂ ಬೇಕು. ನಾನು ಹೇಳ್ಕೊಡೋ ವಿಷಯಗಳು ದಯವಿಟ್ಟು ಟೈಮ್ ಕೊಟ್ಟು ಕೇಳಿ. GDP ಅಂದರೆ ಏನಂದರೆ ಒಂದು ದೇಶದ ಅರ್ಥವ್ಯವಸ್ಥೆಯ ಒಂದು ಇಂಡಿಕೇಟರ್ ಅಥವಾ ಒಂದು ಸೂಚ್ಯಾಂಕ ಅಂತ ಹೇಳ್ಬೋದು. GDPನ ಅರ್ಥವ್ಯವಸ್ಥೆ ಚೆನ್ನಾಗಿದೆಯೋ ಇಲ್ವೋ ಅಂತ ಒಂದು ಹೇಳುವ ಒಂದು ಸೂಚ್ಯಾಂಕ. ಈ ಸೂಚ್ಯಾಂಕ ಏನು ಹೇಳುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಇದು ಎರಡೂ ಮೊತ್ತ ಹೆಂಗಿದೆ, ಇದರ ಎರಡರೂ ಸೇರಿದೆ, ಇದರಲ್ಲಿ ಬರುವ ಇದರ ಎರಡರ ಪವರ್ ಎಷ್ಟಿದೆ ಅಂತ, ಅಥವಾ ಎಷ್ಟಿದೆ ನಮ್ಮ ಗೂಡ್ಸ್ ಕೆಪಾಸಿಟಿ ತಯಾರು ಮಾಡೋ ಕೆಪಾಸಿಟಿ, ಸರ್ವಿಸ್ ತಯಾರು ಮಾಡೋ ಕೆಪಾಸಿಟಿ ಎಷ್ಟಿದೆ ಅನ್ನೋದೇ ಈ GDP ಹೇಳುವ ಒಂದು ಸೂಚ್ಯಾಂಕ. ಏನು ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ಹೇಳ್ತೀನಿ ಒಂದು ನಿಮಿಷದಲ್ಲಿ. ಗೂಡ್ಸ್ ಅಂದರೆ ಏನು? ಯಾವುದೇ ಒಂದು ವಸ್ತುಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದು ಕೂಡ ಒಂದು ಗೂಡ್ಸು. ಅಥವಾ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಅಥವಾ ಒಂದು ಎಲೆಕ್ಟ್ರಿಕ್ ಬಲ್ಬ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಅಥವಾ ಒಂದು T-ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಟೆಕ್ಸ್ಟೈಲ್ ಇರ್ಬೋದು. ಇದೆಲ್ಲನೂ ಗೂಡ್ಸ್. ಒಂದು ದೇಶ ಎಷ್ಟು ಗೂಡ್ಸ್ನ ಒಂದು ವರ್ಷದಲ್ಲಿ ಅಥವಾ ಒಂದು ಅವಧಿಯಲ್ಲಿ ತಯಾರು ಮಾಡುತ್ತೆ ಅನ್ನೋದು ಇದು ಗೂಡ್ಸ್ ಆಗುತ್ತೆ. ಒಂದು ದೇಶ ಒಂದು ಅವಧಿಯಲ್ಲಿ, ಒಂದು ವರ್ಷ ಅಂತಾನೆ ಎಕ್ಸಾಂಪಲ್ ಇಟ್ಕೊಳ್ಳೋ ಸದ್ಯಕ್ಕೆ, ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಗೂಡ್ಸು ಈ ದೇಶ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅನ್ನೋದಕ್ಕೆ ಗೂಡ್ಸ್ ಅಂತ ಹೇಳ್ತಾರೆ. ಗೂಡ್ಸ್ ಪಾರ್ಟ್ ಆಯಿತು. ಪ್ಲಸ್ ಜೊತೆಗೆ ಸರ್ವಿಸ್ ಅಂದ್ರೇನು? ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ಶ್ರೀಮಂತ ಸಂಸ್ಥೆಯಿಂದ ಬಂದ್ಬಿಟ್ಟು ನಾನು ನಿಮಗೆ ಒಂದು ಕೆಲವು ಕೋರ್ಸ್ಗಳು ಮಾಡ್ತಾ ಇದ್ದೀನಿ. ಆ ಕೋರ್ಸ್ ಮಾಡೋಕ್ಕೆ ನಿಮಗೆ ಒಂದು ಸರ್ವಿಸ್ GST ಅಂತ ಕಟ್ತೀರಾ, ಒಂದು ಚಾರ್ಜಸ್ ಕಟ್ತೀರಾ ಅಲ್ವಾ. ಸೊ ಇದು ಟ್ಯಾಕ್ಸ್ ಬಂದು ಗೌರ್ಮೆಂಟ್ಗೆ ಹೋಗ್ತಾ ಇದೆ. ನಾನು ಅಕಸ್ಮಾತ್ ಕೋರ್ಸಸ್ ತಯಾರು ಮಾಡಿರಲಿಲ್ಲ ಅಂದರೆ ಈ ಒಂದು ಏನು GST ಇದೆ ಅದು ಗೌರ್ಮೆಂಟ್ಗೆ ಹೋಗ್ತಾ ಇರಲಿಲ್ಲ ಅಲ್ವಾ. ಸೊ ಸರ್ವಿಸ್ ಕೂಡ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ಗೂಡ್ಸ್ ನಾನು ನಿಮ್ಗೆ ಹೇಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಅಥವಾ ತಯಾರು ಮಾಡುವ ವಸ್ತುಗಳು. ಸರ್ವಿಸ್ ಅಂದರೆ ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ಅಥವಾ ಜಿಯೋ ಫೋನ್ ಅವರು ಮೊಬೈಲ್ ಫೋನ್ನ ಬಿಡುಗಡೆ ಮಾಡಿದ್ರು, ಅಥವಾ ಇನ್ನೇನೋ ಒಂಥರ ಬ್ಯಾಂಕ್ ಸರ್ವಿಸ್ ಕೊಡ್ತಾರೆ. ಇದೆಲ್ಲನೂ ಸರ್ವಿಸ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಸೊ ಒಂದು ದೇಶದ GDP ಹೆಚ್ಚಾಗಬೇಕು ಅಂದರೆ, ಒಂದು ದೇಶದ GDP ಹೆಚ್ಚಾಗಬೇಕು ಅಂದರೆ ಆ ದೇಶದಲ್ಲಿ ಗೂಡ್ಸ್ ಜಾಸ್ತಿ ಆಗಬೇಕು ಮತ್ತು ಸರ್ವಿಸ್ ಜಾಸ್ತಿ ಆಗಬೇಕು, ಸರ್ವಿಸ್ಗಳು ಜಾಸ್ತಿ ಆಗಬೇಕು. ಇದೆರಡು ಜಾಸ್ತಿ ಆದರೆ ನಮ್ಮ GDP ಹೆಚ್ಚಾಗುತ್ತೆ. ಈಗ ನಮ್ಮ ಮೋದಿ, ನಮ್ಮ ಪ್ರೈಮ್ ಮಿನಿಸ್ಟರು ನಮ್ಮ ದೇಶನು $5 ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. $5 ಟ್ರಿಲಿಯನ್ ಎಕಾನಮಿ. ಏನು $5 ಟ್ರಿಲಿಯನ್ ಎಕಾನಮಿ ಅಂದರೆ? $5 ಟ್ರಿಲಿಯನ್ ಎಕಾನಮಿ ಅಂದರೆ ನಮ್ಮ ದೇಶದಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಇದು ಎರಡರ ಟೋಟಲ್ ವ್ಯಾಲ್ಯೂ, ಗೂಡ್ಸ್ ಮತ್ತು ಸರ್ವಿಸ್ ಎರಡರ ವ್ಯಾಲ್ಯೂ ಒಂದು $5 ಟ್ರಿಲಿಯನ್ ಅಷ್ಟು ಆಗಬೇಕು. ಇವಾಗ ಅರೌಂಡ್ $4 ಟ್ರಿಲಿಯನ್ ಇದೆ. ಒಂದು 6-7 ವರ್ಷದಿಂದ 8 ವರ್ಷದಿಂದ ಒಂದು $2.5 ಟ್ರಿಲಿಯನ್ ಏನೋ ಇತ್ತು ಎಕಾನಮಿ. ಸೊ ನಮ್ಮ $2.5 ಟ್ರಿಲಿಯನ್ $5 ಟ್ರಿಲಿಯನ್ ಮಾಡಬೇಕು ಅಂದರೆ ನಮ್ಮ ದೇಶದಲ್ಲಿ ಗೂಡ್ಸ್
ಮತ್ತು ಸರ್ವಿಸ್ ಜಾಸ್ತಿ ಆಗಬೇಕು. ಗೂಡ್ಸ್ ಮತ್ತು ಸರ್ವಿಸ್ ಜಾಸ್ತಿ ಆದರೆ ನಮ್ಮ ದೇಶದ GDP ಹೆಚ್ಚಾಗುತ್ತದೆ. ಓಕೆ ಓಕೆ, ಅರ್ಥ ಆಯ್ತು ಸರ್. GDP ಅಂದರೆ ನಂಗೆ ಅರ್ಥ ಆಯ್ತು. ಈಗ ಗೂಡ್ಸ್ ಮತ್ತು ಸರ್ವಿಸ್ ಎರಡೂ ಸೇರಿಕೊಂಡ್ರೆ ದೇಶ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಮೊತ್ತ ಇದೆಯೋ ಎರಡೂ ಸೇರ್ಕೊಂಡು ಅದರ ವ್ಯಾಲ್ಯೂ, ಆ ವ್ಯಾಲ್ಯೂನೇ GDP. ನಂಗೆ ಅರ್ಥ ಆಯ್ತು ಈಗ. ಓಕೆ, ಅದು ಹೆಂಗೆ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತಾ ಸರ್? ಆಟೋಮೆಟಿಕ್ಕಾಗಿ ತಾನೇ ಮೇಲೆ ಹೋಗುತ್ತಾ? ಖಂಡಿತ ಇಲ್ಲ. ಸೊ ನಮ್ಮ ದೇಶದಲ್ಲಿ ಈಗ ಗ್ರೋತ್ ಅಂತ ಫಸ್ಟ್ ಕೇಳ್ತೀವಿ ಸರ್. ಗ್ರೋತ್ ಜಾಸ್ತಿ ಆಯಿತು, ಬೆಳವಣಿಗೆ, ನಮ್ಮ ದೇಶದ ಬೆಳವಣಿಗೆ ಜಾಸ್ತಿ ಆಯಿತು, ಕಮ್ಮಿ ಆಯಿತು ಅಂತ ಕೇಳ್ತೀವಿ. ಈಗ ಪಾಲಿಟಿಕ್ಸ್ಗೆ ಹೋಗಲ್ಲ, ನಾನು BJP ಸಪೋರ್ಟರ್ಗಳು ಹೇಳ್ತಾರೆ ನಮ್ಮ ದೇಶದಲ್ಲಿ ಗ್ರೋತ್ ಜಾಸ್ತಿ ಅಂತ ಹೇಳ್ತಾರೆ. ಬೇರೆ ಪಾರ್ಟಿ ಸಪೋರ್ಟರ್ ಹೇಳ್ತಾರೆ ಇಲ್ಲೆಲ್ಲ ನಮ್ಮ ಗ್ರೋತ್ ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಏನು ಗ್ರೋತ್ ಜಾಸ್ತಿ ಕಮ್ಮಿ ಅಂದರೆ, ನಮ್ಮ ದೇಶದಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಜಾಸ್ತಿ ಆಯಿತು ಅಂದರೆ ನಮ್ಮ ದೇಶದಲ್ಲಿ ಗ್ರೋತ್ ಆಯಿತು ಅಂತ ಅರ್ಥ. ಓಕೆನಾ? ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್. ಗ್ರೋತ್ ಹೆಂಗೆ ಆಟೋಮೆಟಿಕ್ ಆಗುತ್ತಾ, ತಾನೇ ಆಗುತ್ತಾ ಗ್ರೋತ್? ನೋಡೋಣ, ಅದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅದೇನೆ. ಗ್ರೋತ್ ತಾನೇ ಇಂಪಾರ್ಟೆಂಟ್ ಆಗುತ್ತಾ, ಮೇಲೆ ಹೋಗುತ್ತಾ? ಖಂಡಿತ ತಾನಾಗೆ ಮೇಲೆ ಹೋಗೋದಿಲ್ಲ. ಕೆಲವು ವಿಷಯಗಳದ್ರಲ್ಲಿದೆ. ಏನು ಗ್ರೋತ್ ಜಾಸ್ತಿ ಆಗುತ್ತೆ ಅದನ್ನು ನೋಡೋಣ ಈಗ ಒಂದೇ ನಿಮಿಷದಲ್ಲಿ. ಗ್ರೋತ್ ಜಾಸ್ತಿ ಆಗಬೇಕು ಅಂದ್ರೆ ಏನಂತ ಹೇಳಿದೆ ನಾನು? ಗೂಡ್ಸ್ ಮತ್ತು ಸರ್ವಿಸ್ ಜಾಸ್ತಿ ಆಗಬೇಕು. ಗೂಡ್ಸ್ ಮತ್ತು ಸರ್ವಿಸ್ ಜಾಸ್ತಿ ಆಗಬೇಕಂದ್ರೆ ಏನು ಬೇಕು? ಅದಕ್ಕೆ ಬೇಕಾದ ಕೆಲವು ವಿಷಯಗಳು ಎಕಾನಮಿಯಲ್ಲಿ ಇರಬೇಕು. ಏನು ಬೇಕಾದ ವಿಷಯಗಳು? ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ನೀವು ಬರ್ತೀನಿ, ನಾನು ಬಂದ್ಬಿಟ್ಟು ಸರ್ ನಾನು ಇನ್ಮೇಲಿಂದ LED ಬಲ್ಬ್ ತಯಾರಿ ಮಾಡೋ ಫ್ಯಾಕ್ಟ್ರಿ ಹಾಕ್ತೀನಿ. LED ಬಲ್ಬ್ ತಯಾರು ಮಾಡೋ ಫ್ಯಾಕ್ಟ್ರಿ ಹಾಕಿದರೆ ದೇಶದಲ್ಲಿ ಗೂಡ್ಸ್ ಜಾಸ್ತಿ ಆಗುತ್ತೆ. ದೇಶದಲ್ಲಿ ಗೂಡ್ಸ್ ಜಾಸ್ತಿ ಆದರೆ ದೇಶದಲ್ಲಿ ಗ್ರೋತ್ ಬರುತ್ತೆ ಅಂತ ಹೇಳ್ತಾನೆ. ಕರೆಕ್ಟ್, ವೆರಿ ಗುಡ್, ಕರೆಕ್ಟ್. ಬಟ್ LED ಫ್ಯಾಕ್ಟ್ರಿ ಹೆಂಗೆ ಹಾಕಬೇಕು? LED ಫ್ಯಾಕ್ಟ್ರಿ ಹಾಕಕ್ಕೆ ಏನು ಬೇಕು ನಮಗೆ? ಮೋಸ್ಟ್ ಇಂಪಾರ್ಟೆಂಟ್, ನಮಗೆ ಕ್ಯಾಪಿಟಲ್ ಬೇಕು. ಕ್ಯಾಪಿಟಲ್ ಅಂದ್ರೇನು? ದುಡ್ಡು, ಹಣ ಬೇಕು. ಆಯ್ತಾ? ದುಡ್ಡು, ಹಣ ಬೇಕು. ಈ ಹಣ ಬೇಕು ಅಂದರೆ ಏನು ಮಾಡಬೇಕು? ಅವನಿಗೆ ಕಮ್ಮಿ ದರದಲ್ಲಿ ಲೋನ್ ಸಿಗ್ತಾ ಇರಬೇಕು. ಆಯ್ತಾ? ಕಮ್ಮಿ ದರದಲ್ಲಿ ಅವನಿಗೆ ಲೋನ್ ಸಿಗಬೇಕು. ಲೋನ್ ಸಿಕ್ಕಿದರೆ ಅವನು ಕ್ಯಾಪಿಟಲ್ ಸಿಗುತ್ತದೆ. ಕ್ಯಾಪಿಟಲ್ ಅಂದರೆ ಹಣ ಸಿಗುತ್ತೆ. ಹಣ ಸಿಕ್ಕಿದ್ರೆ ಅವನು LED ಫ್ಯಾಕ್ಟ್ರಿ ಹಾಕ್ತಾನೆ. LED ಫ್ಯಾಕ್ಟ್ರಿ ಹಾಕಿದ್ರೆ ಗೂಡ್ಸ್ ಜಾಸ್ತಿ ಆಗುತ್ತೆ. ಗೂಡ್ಸ್ ಜಾಸ್ತಿ ಆದರೆ ಗ್ರೋತ್ ಜಾಸ್ತಿ ಆಗುತ್ತದೆ. ಈ ಲೋನು ಸಿಕ್ಕರೆ ಸಾಲದು, ಲೋನು ಅವನಿಗೆ ಕಮ್ಮಿ ದರದಲ್ಲಿ ಲೋನ್ ಸಿಗಬೇಕು. ಲೋನ್ ಸಿಕ್ಕಿದರೆ ಅವನಿಗೆ ಫಾರ್ ಎಕ್ಸಾಂಪಲ್ ಇಂದ ಒಂದು 10 ಲಕ್ಷ ರೂಪಾಯಿ ತಗೋತಾನೆ. 10 ಲಕ್ಷ ರೂಪಾಯಿ ತಗೊಂಡ್ರೆ 10 ಲಕ್ಷ ರೂಪಾಯಿ ಅವನು ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದರೆ ಅವನು ಲೋನ್ ಬಡ್ಡಿ ತೀರ್ಸೋಕ್ಕೆ ಅವ್ನು 40,000 ರೂಪಾಯಿ 50,000 ರೂಪಾಯಿ ಕೊಟ್ಬಿಟ್ರೆ ಬಡ್ಡಿಗೆನೆ ಅವನಿಗೆ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಅವಾಗ ಏನು ಮಾಡ್ತಾನೆ? LED ಫ್ಯಾಕ್ಟ್ರಿ ಮುಚ್ಚಿಬಿಡ್ತಾನೆ. ಸೊ ಕಮ್ಮಿ ದರದ ಲೋನ್ ಸಿಕ್ಕಿದ್ರೆ ಅವ್ನು ಲೋನ್ ತೀರ್ಸೋಕ್ಕೆ ಬರೀ ಒಂದು ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಅವನು ಲೋನ್ಗೆ ಬಡ್ಡಿ ತೀರಿಸ್ತಾ ಇದ್ದಾರೆ, ಇನ್ನು ಮಿಕ್ಕಿ 98,000 ರೂಪಾಯಿ ಲಾಭ ಇರುತ್ತೆ. ಹಾಗಾಗಿ ಅವನು ಈ LED ಫ್ಯಾಕ್ಟ್ರಿ ಇನ್ನೊಂದು ಫ್ಯಾಕ್ಟ್ರಿ ಹಾಕ್ತಾನೆ. ಬೇಕಿದ್ರೆ ಇನ್ನೊಂದು LED ಫ್ಯಾಕ್ಟ್ರಿ ಹಾಕಿ ಇನ್ನೂ ಜಾಸ್ತಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಸೊ ಒಂದು ಗ್ರೋತ್ ಬರೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಏನು? ಒಂದು ಗ್ರೋತ್ ಬರೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಕಮ್ಮಿ ದರದಲ್ಲಿ ಕ್ಯಾಪಿಟಲ್ ವಿತ್ ಲೋ ಇಂಟ್ರೆಸ್ಟ್ ಅಂತ ಬರಿತೀನಿ. ಆಯ್ತಾ? ವಿತ್ ಲೋ ಇಂಟರೆಸ್ಟ್ ರೇಟ್ ಕಮ್ಮಿ ಇದ್ದರೆ ಗ್ರೋತ್ ಜಾಸ್ತಿ ಆಗುತ್ತದೆ. ಒಂದು ಪಾಯಿಂಟ್ ಕರೆಕ್ಟಾ ನಾನು ಹೇಳ್ತಿರೋದು? ಈಗ ಎರಡನೇ ಪಾಯಿಂಟ್ ನೋಡೋಣ. ಈ ಕಮ್ಮಿ ದರದಲ್ಲಿ ಕ್ಯಾಪಿಟಲ್ ಸಿಗ್ಬೇಕಾದ್ರೆ ಏನು ಮಾಡಬೇಕು? RBIನವರು ನೋಡಿ ಒಂದಾಗಿ ಹೇಳ್ಕೊಡ್ತಾ ಇನ್ ಪಾಯಿಂಟ್ಗಳು. RBIನವರು ಬ್ಯಾಂಕ್ಗಳಿಗೆ, ಈಗ ಫಾರ್ ಎಕ್ಸಾಂಪಲ್ SBI ಅಂತ ಒಂದು ಬ್ಯಾಂಕ್ ಅಂತ ಅನ್ಕೊಳ್ಳೋಣ. RBIನವರು ನೋಟ್ನ ಪ್ರಿಂಟ್ ಮಾಡಿ ಅವರು ಕಮ್ಮಿ ದರದಲ್ಲಿ 4.0 ರೆಪೋ ರೇಟ್ ಇತ್ತು. ಕಮ್ಮಿ ದರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಸಾಲ ಕೊಟ್ಟರೆ, RBIನವರು 4.0% SBI ಕೊಟ್ಟರೆ ಅವರು ನಿಮಗೆ ಅವ್ರ ಲಾಭ ಇಟ್ಕೊಂಡು ಒಂದು 6%ಗೆ ನಿಮಗೆ ಕ್ಯಾಪಿಟಲ್ ಕೊಡ್ಬೋದು. ಸೊ ರೆಪೋ ರೇಟ್ ಅಂದ್ರೆ ಏನು? ರೆಪೋ ರೇಟ್ ಅಂದರೆ RBIನವರು ದುಡ್ಡು ಪ್ರಿಂಟ್ ಮಾಡಿ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಾಲ ಕೊಡ್ತಿದ್ದಾರೆ ಅದಕ್ಕೆ RBI ಚಾರ್ಜ್ ಮಾಡೋದು 4%, ನಿಮಗೆ SBI ಅವ್ರು ಕೊಡೋದು 6%. ಸೊ ನನ್ನ ಕಸ್ಟಮರ್ಗೆ, ಎಂಡ್ ಕಸ್ಟಮರ್ಗೆ ಅವ್ರಿಗೆ ಕಮ್ಮಿ ದರದಲ್ಲಿ ಲೋನ್ ಸಿಗ್ತಾ ಇದೆ. ಸೊ ಅದೇ RBIನವರು ರೇಟ್ನ ಜಾಸ್ತಿ ಮಾಡಿದ್ರು, 4.4% ಮಾಡಿಬಿಟ್ರು. ಸೊ 4.4% ಮಾಡಿದ ತಕ್ಷಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಾನೆ, ನಿಮಗೆ 7% ಮಾಡ್ತಾನೆ. ಸೊ ರೇಟ್ ಜಾಸ್ತಿ ಆಯಿತು. ಸೊ ಇಲ್ಲಿ ಒಂದು ವಿಷಯ ನೋಡ್ಬೇಕಂದ್ರೆ ಕ್ಯಾಪಿಟಲ್ ಅಂದರೆ ನಿಮ್ಮ ಬಂಡವಾಳಕ್ಕೆ ರೇಟು ಜಾಸ್ತಿ ಆಯಿತು. ಸೊ ಆ ರೆಪೋ ರೇಟ್ ಜಾಸ್ತಿ ಆದರೆ ಗ್ರೋತ್ ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ. ಯಾಕೆ? ಸರ್ಕಲ್ ನಾಪ್ಸ್ಕೊಳ್ಳಿ. ಕ್ಯಾಪಿಟಲ್ಗೆ ಸಿಗುವ ಕ್ಯಾಪಿಟಲ್ ಅಂದರೆ ಸಿಗುವ ಹಣಕ್ಕೆ ಅವನು ಬಿಸ್ನೆಸ್ ಮ್ಯಾನ್ ಆಗಲಿ ಯಾರಾದರೂ ಆಗಲಿ ಜಾಸ್ತಿ ರೇಟ್ ಕೊಡಬೇಕು. ಹಾಗಾಗಿ ರೆಪೋ ರೇಟ್ ಜಾಸ್ತಿ ಮಾಡಿದಾಗ ನಮಗೆ ಗ್ರೋತ್ ಕಮ್ಮಿ ಆಗುತ್ತದೆ. ರೆಪೋ ರೇಟ್ ಕಮ್ಮಿ ಮಾಡಿದರೆ ನಮಗೆ ಗ್ರೋತ್ ಜಾಸ್ತಿ ಆಗುತ್ತದೆ. ಸರ್ ಎಷ್ಟು ಸಿಂಪಲ್ ಸರ್ ಇದು. ರೆಪೋ ರೇಟ್ನ ಯಾಕೆ ಜಾಸ್ತಿ ಮಾಡಬೇಕು? ಅವರು ಕಮ್ಮಿನೇ ಇಡ್ಬೋದಲ್ಲ, ಗ್ರೋತ್ ಜಾಸ್ತಿ ಆಗುತ್ತಲ್ಲ, ಕೇಳ್ಬೋದಲ್ವ? ಇದು ಈ ಒಂದು ಪ್ರಶ್ನೆ ನಿಮ್ಗೆ ಬರಬೇಕು. ಆ ಪ್ರಶ್ನೆಗೆ ಕಾರಣ ಇನ್ನೊಂದು ಹೇಳ್ತೀನಿ.
ಈಗ ಒಬ್ಬ ಮನುಷ್ಯ, ಆಯ್ತಾ, ಈ ಮನುಷ್ಯನ ಹತ್ರ 1,00,000 ರೂಪಾಯಿ ಇದೆ, ಆಯ್ತಾ. ಒಂದು ಕಾರಿನ ಬೆಲೆ 1,00,000 ಅಂತ ಅನ್ಕೊಳ್ಳೋಣ, ಓಕೆನಾ. ಒಬ್ಬ ಮನುಷ್ಯನ ಹತ್ರ 1,00,000 ಇದೆ, ಆ ಕಾರಿನ ಬೆಲೆ 1,00,000 ರೂಪಾಯಿ. ಆವಾಗ ಇದಕ್ಕೆ ಏನು ಮಾಡ್ತಾರೆ, 1,00,000 ರೂಪಾಯಿಗೆ ವಹಿವಾಟು ಆಗುತ್ತೆ. ಈಗ 10 ಜನ ಬರ್ತಾರೆ ಅಂತ ಅನ್ಕೊಳ್ಳೋಣ, ಅಥವಾ 5 ಜನ ಬರ್ತಾರೆ, ಅಥವಾ 4 ಜನ ಬರ್ತಾರೆ, ಇಲ್ಲಿ ಜಾಗ ಇಲ್ಲ, 4 ಜನ ಅಂತ ಅನ್ಕೋತೀನಿ. 4 ಜನ ಹತ್ರ 1,00,000 1,00,000 1,00,000 ಇದೆ. ಸೊ ಇಲ್ಲಿ ಡಿಮಾಂಡ್ ಜಾಸ್ತಿ ಇದೆ. ಇವರೆಲ್ಲರೂ ಕಾರ್ ತಗೋಬೇಕು ಅಂತ ಬರ್ತಾರೆ, ಎಲ್ಲರ ಹತ್ರನೂ 1,00,000 ಇದೆ. ಈ ಕಾರನ್ನ ಏನು ಮಾಡ್ತಾನೆ, ಹೋಗ ನೋಡ್ರಪ್ಪ, ನನಗೆ 1,00,000 ಆಗಲ್ಲ, ಈಗ ನನ್ನ ಕಾರ್ ಬೆಲೆ 1,50,000 ಅಂತ ಹೇಳ್ತಾನೆ. ಯಾಕಂದರೆ ತುಂಬ ಡಿಮಾಂಡ್ ಇದೆ, ಎಲ್ಲರೂ ಬಂದು ಕಾರ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಎಲ್ಲರೂ ಕಾರ್ ಬೇಕು, ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ ಇದರ ಬೆಲೆ ಜಾಸ್ತಿ ಆಗುತ್ತದೆ. ಅಂದರೆ ಕ್ಯಾಪಿಟಲ್ ಕಮ್ಮಿ ಇದ್ದು, ಕ್ಯಾಪಿಟಲ್ನ ದರ ಅಂದರೆ ರೆಪೋ ರೇಟ್, ಅಂದರೆ ಹಣ ಸಿಗುವ ಹಣ, ಮಾರ್ಕೆಟಲ್ಲಿ ಸಿಗುವ ಹಣ ತುಂಬ ಜಾಸ್ತಿ ಇದ್ದು, ಅಂದರೆ ಕ್ಯಾಪಿಟಲ್ನ ಬೆಲೆ ತುಂಬ ಕಮ್ಮಿ ಇದ್ದು, ರೆಪೋ ರೇಟ್ ತುಂಬ ಕಮ್ಮಿ ಇದ್ದು, ಬರೀ 4%ಗೆ ರೆಪೋ ರೇಟ್ ಇದ್ದರೆ RBI ನವರು ತುಂಬ ಜಾಸ್ತಿ ದುಡ್ಡು ಪ್ರಿಂಟ್ ಮಾಡಿ SBI ಅವರಿಗೆ ಕೊಡ್ತಾ ಇದ್ದಾರೆ. SBI ಅವರು ಕಮ್ಮಿ ದರಕ್ಕೆ ಸಿಗೋದ್ರಿಂದ ಲೋನು, ಎಲ್ಲರೂ 1,00,000 ರೂಪಾಯಿ ಲೋನ್ ಅಪ್ಲೈ ಮಾಡಿ ಕಾರ್ ತಗೊಳಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ 1,00,000 ಲೋನ್ ಅಪ್ಲೈ ಮಾಡಿ ಕಾರ್ ತಗೊಳಕ್ಕೆ ಬಂದರೆ ಸಪ್ಲೈ ಕಮ್ಮಿ ಇರೋದ್ರಿಂದ ಇಲ್ಲಿ ಈ ಒಂದು ಕಾರಿನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಡಿಮಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇರೋದ್ರಿಂದ ನಿಮಗೆ ನಿಮ್ಮ ವಸ್ತುಗಳ ಬೆಲೆ ಜಾಸ್ತಿ ಆಗತ್ತೆ. ಸೊ ವಸ್ತುಗಳ ಬೆಲೆ ಜಾಸ್ತಿ ಅಂದರೆ ಇನ್ಫ್ಲೇಷನ್ ಅಂದ್ರೆ ಏನು, ಹಣದುಬ್ಬರ ಅಂದ್ರೆ ಏನು, ವಸ್ತುಗಳು ಕಾಸ್ಟ್ಲಿ ಆಗೋದು. ಸೊ ಇಲ್ಲಿ ನೋಡಿ ತಮಾಷೆ, ನೋಡಿ ಏನಾಯ್ತು ಇಲ್ಲಿ ತಮಾಷೆ. ರೆಪೋ ರೇಟ್ನ ಕಮ್ಮಿ ಮಾಡಿದರೆ ಇದು ಗ್ರೋತ್ ಆಗಲಿಕ್ಕೆ ಚಾನ್ಸ್ ಆಗತ್ತೆ. ಅದೇ ರೆಪೋ ರೇಟ್ನ ಜಾಸ್ತಿ ಮಾಡಿದರೆ ರೆಪೋ ರೇಟ್ನ ಕಮ್ಮಿ ಮಾಡಿದ್ರೆ ಗ್ರೋತು ಏನಾಗುತ್ತೆ, ಜಾಸ್ತಿ ಆಗತ್ತೆ. ರೆಪೋ ರೇಟ್ನ ಜಾಸ್ತಿ ಮಾಡಿದ್ರೆ ಗ್ರೋತು ಕಮ್ಮಿ ಆಗತ್ತೆ. ಅದೇ ರೀತಿ ಇನ್ಫ್ಲೇಷನ್ ಇದರ ಉಲ್ಟಾ. ಏನು ಇದರ ಉಲ್ಟಾ? ರೆಪೋ ರೇಟ್ ಕಮ್ಮಿ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಅಂದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ರೆಪೋ ರೇಟ್ನ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಕಮ್ಮಿ ಆಗತ್ತೆ. ನೋಡಿ, ಇದೆರಡರ ಉಲ್ಟಾ. ಸೊ ಹಾಗಾಗಿ RBI ನವರು ತಮ್ಮ ರೆಪೋ ರೇಟ್ನ ಬ್ಯಾಲೆನ್ಸ್ ಮಾಡಬೇಕು. ನಿಮಗೆ ಗ್ರೋತ್ ಬೇಕಾ, ಹಣದುಬ್ಬರ ಬೇಕಾ? ನೋಡಿ ಅದೇ ತಮಾಷೆ. ಈಗ RBI ನವರು ರೆಪೋ ರೇಟ್ನ ಕಮ್ಮಿ ಮಾಡಿ, ಅಂದರೆ 4ರಿಂದ 3% ಮಾಡಿಬಿಟ್ಟಿದ್ರೆ ಎಲ್ಲರ ಹತ್ರನೂ ಜಾಸ್ತಿ ದುಡ್ಡು ಬರ್ತಾ ಶುರು ಆಗುತ್ತೆ. ಎಲ್ಲರ ಹತ್ರ ಜಾಸ್ತಿ ದುಡ್ಡು ಬಂದು ತುಂಬ ಒಳ್ಳೆ ವಿಷಯ ಅಲ್ಲ. ಸೊ ದುಡ್ಡು ಬರಲಿ ಸರ್, ಎಲ್ಲರೂ ಶ್ರೀಮಂತರಾಗಲಿ ಅಂತ ಅಂದ್ಕೊಂಡ್ರೆ ಈ ಪ್ರಾಬ್ಲಮ್ ಏನಂದರೆ, ಎಲ್ಲರ ಹತ್ರನೂ ದುಡ್ಡು ಬಂದಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆದಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವರು ಈ ಒಂದು ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಸರಿ RBI ನವರು 4ರಿಂದ 4.4%ಗೆ ಇವರು ರೆಪೋ ರೇಟ್ನ ಇನ್ಕ್ರೀಸ್ ಮಾಡಿದ್ರು. ಸೊ ದಟ್ ಇನ್ಫ್ಲೇಷನ್ನ ಕಮ್ಮಿ ಮಾಡೋಣ ಅಂತ. ಕಮ್ಮಿ ಮಾಡಕ್ಕೆ ಹೋದಾಗ ಗ್ರೋತಿಗೆ ಏಟಾಗತ್ತೆ. ಇದು ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಇದಕ್ಕೆ ಹಲವಾರು ಫಾರ್ಮುಲಾಗಳಿದೆ, ಹಲವಾರು ಮಾರ್ಗದರ್ಶನ. ನೋಡಿ, ಗೌರ್ಮೆಂಟ್ನವ್ರು ಯಾವಾಗಲೂ ಅಷ್ಟೇ, ಗೌರ್ಮೆಂಟ್ನವರು ಅಂದರೆ ಮೋದಿ ಇರ್ಬೋದು ಅಥವಾ ಮನಮೋಹನ್ ಸಿಂಗ್ ಇರ್ಬೋದು, ಇವರೆಲ್ಲರೂ RBI ಮೇಲೆ ಪ್ರೆಷರ್ ಆಗ್ತಾನೇ ಇರ್ತಾರೆ. RBI ಏನು ಪ್ರೆಷರ್ ಆಗ್ತಾ ಇರ್ತಾರೆ, ನಿಮ್ಮ ರೆಪೋ ರೇಟ್ನ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಗ್ರೋತ್ ತೋರಿಸ್ಬೇಕು, GDP ಜಾಸ್ತಿ ಆಯ್ತು ಅಂತ ತೋರಿಸ್ಬೇಕು ಅವ್ರಗಳಿಗೆ. ಆದರೆ ಆ ಒಂದು ನಿಟ್ಟಿನಲ್ಲಿ ಮಾಡಬೇಕಾದ್ರೆ ಇನ್ಆರ್ಗ್ಯಾನಿಕ್ ಆಗಿ, ಈಗ ಕೋವಿಡ್ ಟೈಮಲ್ಲಿ ಈಗೇನಾಯ್ತು ಅಂತ ಹೇಳ್ತೀನಿ. ಯಾಕೆ ಹಣದುಬ್ಬರ ಇಷ್ಟೊಂದು ಜಾಸ್ತಿ ಆಗೋಯ್ತು ಅಂದರೆ, ಈ ಕೋವಿಡ್ ಟೈಮ್ನಲ್ಲಿ ನಮಗೆ ಹಣ ಬೇಕಿತ್ತು, ಯಾರ ಥರನೂ ನಮ್ಮ ಎಕಾನಮಿ ಕಂಪ್ಲೀಟಾಗಿ ಸ್ಟಾಪ್ ಆಗೋಗಿತ್ತು. ಸೊ ಅವಾಗ RBI ನವರಾಗಿರಲಿ ಅಥವಾ ಅಮೆರಿಕನ್ ಫೆಡ್ ಆಗಿರಲಿ, ಬೇರೆ ಬೇರೆ ದೇಶಗಳು, ಎಲ್ಲ ದೇಶಗಳೂ ತಮ್ಮ ನೋಟ್ಗಳನ್ನ ಬೇಕಾಗಿಂತ ಜಾಸ್ತಿ ಪ್ರಿಂಟ್ ಮಾಡಿದ್ರು. ಇದನ್ನ ಏನು ಬಡ್ಡಿ ದರನ ತುಂಬ ಕಮ್ಮಿ ಮಾಡ್ಕೊಂಡ್ರು. ಯಾಕಂದರೆ RBI ತುಂಬ ಪ್ರಿಂಟ್ ಮಾಡಿದ್ರಿಂದ ನೋಟ್ಗಳನ್ನ ದುಡ್ಡನ್ನ ಹಂಚೋಕ್ಕೋಸ್ಕರ ಎಕಾನಮಿಯಲ್ಲಿ ತಮ್ಮ ಹಣ ತುಂಬ ಜಾಸ್ತಿ ಇರೋದ್ರಿಂದ ತಮ್ಮ ಹಣಕ್ಕೆ ತಮ್ಮ ಬಡ್ಡಿ ದರನ ತುಂಬ ಕಮ್ಮಿ ಮಾಡಿದ್ರು. ತುಂಬ ಕಮ್ಮಿ ಮಾಡಿದಾಗ ನಮ್ಮ ಎಕಾನಮಿಯಲ್ಲಿ ತುಂಬ ಹಣ ಬಂತು, ಕ್ಯಾಪಿಟಲ್ ತುಂಬ ಬಂತು. ಯಾವಾಗ ಕ್ಯಾಪಿಟಲ್ ತುಂಬ ಬಂತು, ನಮಗೆ ಹಣದುಬ್ಬರ ತುಂಬ ಜಾಸ್ತಿ ಆಗೋಯ್ತು. ಆಯಿತಾ, ಹಣದುಬ್ಬರ ಜಾಸ್ತಿ ಆಯಿತು. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ RBI ಅವರಿಗೆ 4ರಿಂದ 4% ಮಾಡ್ತಾ ಇದ್ದಾರೆ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನಮಗೆ ಈಗ ಸಿಗುತ್ತಿರುವ ಬಡ್ಡಿ ದರಗಳು ಜಾಸ್ತಿ ಆಯಿತು. ಇದು ಒಳ್ಳೆಯದಾ ಕೆಟ್ಟದಾ? ಖಂಡಿತ ನಮ್ಮ ಎಕಾನಮಿಗೆ ಒಳ್ಳೆಯದು. ಅಕಸ್ಮಾತ್ ಬಡ್ಡಿ ದರ ಕಮ್ಮಿ ಮಾಡಲಿಲ್ಲ ಅಂದರೆ ಹಣದುಬ್ಬರ ತುಂಬ ಜಾಸ್ತಿ ಆಗುತ್ತೆ.
ಹಣದುಬ್ಬರಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಕ್ರೂಡ್ ಆಯಿಲ್ ಪ್ರೈಸ್ ಬೆಲೆ ಇದೆ, USD ಏನಾದ್ರು ವಿಷಯ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಬಟ್ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ನಮಗೆ ರೆಪೋ ರೇಟ್ನ ಒಂದು ಕಾರಣವಾಗಿಟ್ಕೊಂಡು ಇದನ್ನು ನಾವು ನೋಡೋಣ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ರೆಪೋ ರೇಟ್ ಜಾಸ್ತಿ ಆದರೆ ಗ್ರೋತ್ ಜಾಸ್ತಿ, ರೆಪೋ ರೇಟ್ ಜಾಸ್ತಿ ಆದರೆ ನಿಮಗೆ ಗ್ರೋತ್ ಕಮ್ಮಿ ಆಗುತ್ತೆ ಮತ್ತು ಇನ್ಫ್ಲೇಷನ್ನು ಕಮ್ಮಿ ಆಗುತ್ತೆ. ಅದೇ ರೆಪೋ ರೇಟ್ನ ಕಮ್ಮಿ ಮಾಡಿದಾಗ ಗ್ರೋತ್ ಜಾಸ್ತಿ ಆಗುತ್ತೆ, ಹಣದುಬ್ಬರ ಕೂಡ ಕಮ್ಮಿ ಆಗುತ್ತೆ. ಇದು ಎರಡು ಇಂಪಾರ್ಟೆಂಟ್ ತುಂಬ ವಿಷಯ. ಈಗ ಏನಾಯಿತು ಮಾರ್ಕೆಟಲ್ಲಿ, ಈಗ ಏನಾಯಿತು, ಯಾವಾಗ ರೆಪೋ ರೇಟ್ ಅಮೆರಿಕಾದಲ್ಲಿ ಹೋಗೋಣ ಫಸ್ಟು. US ಅಲ್ಲಿ ಏನಾಯಿತು ಅಂದರೆ, US ಅಲ್ಲಿ ಬಾಂಡ್ ಈಲ್ಡ್ ಅಂತ ಒಂದು ವಿಷಯ ಇದೆ. ಏನು ಬಾಂಡ್ ಈಲ್ಡ್ ಅಂದರೆ? ಬಾಂಡ್ ಈಲ್ಡ್ ಅಂದರೆ ನಿಮ್ಮ ಬಾಂಡ್ಗಳು, ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ ಇರ್ಬೋದು ಅಥವಾ ಕಾರ್ಪೊರೇಟ್ ಬಾಂಡ್ ಇರ್ಬೋದು, ಈ ಥರ ಬಾಂಡ್ಗಳಿಗೆ ಅರೌಂಡ್ 0.5% ಅವರು ಇಂಟ್ರೆಸ್ಟ್ ಕೊಡ್ತಾ ಇದ್ರು. ಯಾಕೆ 0.5% ಬರ್ತಾರೆ? ಯಾಕೆಂದರೆ ನಮ್ಮ ರೆಪೋ ರೇಟ್ ತುಂಬ ಕಮ್ಮಿ ಇದರಿಂದ, ಫೆಡ್ ರೇಟ್ಗಳು ತುಂಬ ಕಮ್ಮಿ ಇದರಿಂದ ಗೌರ್ಮೆಂಟ್ವರು ಇದಕ್ಕೆ ಜಾಸ್ತಿ ಕೊಡ್ತಾ ಇರಲಿಲ್ಲ. ಏನು ಮನಿ ಮಾರ್ಕೆಟಲ್ಲಿ ತುಂಬ ಜಾಸ್ತಿ. ಬಟ್ ನಿಮ್ಮ ಲಿಕ್ವಿಡ್ ಬೀಸ್ ಕೂಡ ಅಷ್ಟೇ, ಲಿಕ್ವಿಡ್ ಬೀಸ್ ಕೊಡಿ ಲಾಸ್ಟ್ 1 year ರಿಟರ್ನ್ಸ್ ತುಂಬ ಕಮ್ಮಿ ಇದೆ. ಯಾಕೆ ಅಂದರೆ ರೆಪೋ ರೇಟ್ ತುಂಬ ಕಮ್ಮಿ ಇತ್ತು, ಬಾಂಡ್ ಈಲ್ಡ್ ತುಂಬ ಕಮ್ಮಿ ಇತ್ತು. ಆದ್ದರಿಂದ ಲಿಕ್ವಿಡ್ ಬೀಸ್ ದುಡ್ಡಿಗೆ ಅಷ್ಟೊಂದು ಬೆಲೆ ಇಲ್ಲ, ದುಡ್ಡಿಗೆ ಅಷ್ಟೊಂದು ಇದಿಲ್ಲ, ಯಾಕಂದರೆ ತುಂಬ ರಿಟರ್ನ್ಸ್ ಕಮ್ಮಿ ಕೊಡ್ತಾ ಇದೆ. ಹಾಗಾಗಿ ಲಿಕ್ವಿಡ್ ಬೀಸ್ ಆಗಲಿ ನಿಮ್ಮ ಬಾಂಡ್ ಈಲ್ಡ್ಗಳಾಗಲಿ ತುಂಬ ಕಮ್ಮಿ ಇತ್ತು. ಈಗ ಬಾಂಡ್ ಈಲ್ಡ್ ಏನಾಗಿದೆ, 3% ಆಗಿದೆ. ಬಾಂಡ್ ಈಲ್ಡ್ 3% ಆದ ತಕ್ಷಣವೇ ಸ್ಟಾಕ್ ಮಾರ್ಕೆಟಲ್ಲಿ FIIನವರು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನು ಮಾಡಿದ್ದಾರೆ, ಸ್ಟಾಕ್ ಮಾರ್ಕೆಟ್ ನೋಡಿ ಇಲ್ಲಿಂದ ಫುಲ್ ಮೇಲ್ ತನಕ ತೊಗೊಂಡು ಹೋಗಿದ್ದಾರೆ. ಹೈಯೆಸ್ಟ್ ಪ್ರಾಫಿಟಲ್ಲಿ ಕೂತಿದೆ ಮಾರ್ಕೆಟು. ಹಾಗಾಗಿ ಇಲ್ಲಿ ದುಡ್ಡನ್ನ ವಿಡ್ರಾ ಮಾಡ್ಕೊಂಡು ಇವರು ಗೌರ್ಮೆಂಟ್ ಬಾಂಡ್ಗಳಲ್ಲಿ ಅಥವಾ ಬೇರೆ ಬೇರೆ ಬಾಂಡ್ಗಳಲ್ಲಿ ಹಾಕ್ತಿದ್ದಾರೆ. ಯಾಕಂದ್ರೆ 3% ಇಂಟ್ರೆಸ್ಟ್ ಇರ್ತದೆ ಈಗ, ಸೇಫ್ ಆಗಿ ಏನೂ ಮಾಡ್ದೇನೆ. ಸೊ 3% ಇಂಟ್ರೆಸ್ಟ್ ಇರ್ತದೆ. ಸೊ ಅವರು ಅದಕ್ಕೆ ಈಗ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಇಲ್ಲಿ ಬಾಂಡ್ಗಳಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಓಕೆನಾ? ಸೊ ಅದಕ್ಕಾಗಿ ಸ್ಟಾಕ್ ಮಾರ್ಕೆಟ್ ನಮ್ಮದು ಕೆಳಗಡೆ ಬೀಳ್ತಾ ಇದೆ. FIIನವರು ಆಲ್ಮೋಸ್ಟ್ 2 ಲಕ್ಷ ಕೋಟಿಯಷ್ಟು ಲಾಸ್ಟ್ ಒಂದು 6 ಮಂತ್ಸಲ್ಲಿ ಅದು ವಿಡ್ರಾ ಮಾಡ್ಕೊಂಡು 5 to 6 ಮಂತ್ಸಲ್ಲಿ ವಿಡ್ರಾ ಮಾಡಿದ್ದಾರೆ. ನಮ್ಮ ರಿಟೇಲ್ ಇನ್ವೆಸ್ಟರ್ ಒಂದು ಸಹಾಯದಿಂದ ಅಥವಾ ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಗಳಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ನು ಸಪೋರ್ಟಲ್ಲಿ ಅಲ್ಲೇ ಇದೆ. ಒಂದು 15% 20% ನಮ್ಮದು ಮಾರ್ಕೆಟ್ ಬಿದ್ದಿದೆ. ಬಟ್ ಅದರ್ವೈಸ್ ಇನ್ನೂ ಜಾಸ್ತಿ ಬೀಳಬೇಕಿತ್ತು. ಸದ್ಯಕ್ಕೆ ಇಷ್ಟಕ್ಕೆ ಬಿದ್ದರಿಂದ, ಯಾಕಂದರೆ ನಮ್ಮ FIIನವರು ಮಾರಿರೋದೆಲ್ಲ DII ಅವರು ತೋರಿಸಿ ಒಂದು 3-4 ತಿಂಗಳಲ್ಲಿ ತೋರಿಸಿದೆ ನಿಮ್ಗೆ ಅದು ವಿಡಿಯೋನ. ಸೊ FII ಅವರು ಮಾರಿರೋದೆಲ್ಲ DII ಅವರು ಮತ್ತು ನಮ್ಮ ರಿಟೇಲರ್ಗಳು ನಾವನ್ನ ಕೊಂಡ್ಕೊಂಡು ನಾವು ಮಾರ್ಕೆಟಲ್ಲಿ ಒಂದು ಸಪೋರ್ಟ್ ಕೊಡ್ತಾ ಇದ್ದೀವಿ. ಓಕೆ, ಸೊ ಬಟ್ ಇಲ್ಲಿ 0.5 to 3% ನಮಗೆ ರಿಟರ್ನ್ ಸಿಗ್ತಾ ಇದೆ ಅಂತ ಬಾಂಡ್ ಈಲ್ಡ್ಗಳಲ್ಲಿ FIIನವರು ದುಡ್ಡು ವಿಡ್ರಾ ಮಾಡಿಕೊಂಡು ಇಲ್ಲಿಗೆ ಹಾಗೆ ಹಾಕ್ತಾ ಇದ್ದಾರೆ. ಓಕೆನಾ? ಸೊ ಇದೊಂದು ಕಾರಣ. ಸೊ ಇಲ್ಲಿ ನಾವು ಏನು ನೋಡಿದ್ವಿ, ನಾವು ಒಂದು ರೆಪೋ ರೇಟಿನ ಒಂದು ಮಹಿಮೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗ್ತದೆ ಅಂತ ನಾವು ನೋಡಿದ್ವಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೋಡೋಣ. ಈಗ ಸರ್ ಒಂದು ಹೇಳಿದ್ರಿ ರೆಪೋ ರೇಟ್ ಅಂತ ಹೇಳಿದ್ರಿ. ರೆಪೋ ರೇಟ್ ಅಂದರೆ ಅರ್ಥ ಆಯ್ತು ನನಗೆ. ರೆಪೋ ರೇಟಲ್ಲಿ ನಮಗೆ ಜಾಸ್ತಿ ಆದರೆ ಕಮ್ಮಿ ಆದರೆ ಏನಾಗ್ತದೆ ನಂಗೆ ಗೊತ್ತಾಯಿತು. ಅದಕ್ಕೆ ಬಾಂಡ್ ಈಲ್ಡಲ್ಲಿ ಈ ರೆಪೋ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಬಾಂಡ್ ಈಲ್ಡ್ಗಳು ಜಾಸ್ತಿ ಆಯಿತು. ಬಾಂಡ್ ಈಲ್ಡ್ಗಳು ಜಾಸ್ತಿ ಆದ ತಕ್ಷಣ ಇದು ಮೋರ್ ಅಟ್ರಾಕ್ಟಿವ್ ಆಯಿತು. ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ದೊಡ್ಡ ಪ್ರಾಫಿಟ್ ಇರೋದ್ರಿಂದ ಇಲ್ಲಿಂದ ವಿಡ್ರಾ ಮಾಡಿಕೊಂಡು ಬಾಂಡ್ ಈಲ್ಡ್ಗೆ ಹಾಕ್ತಾ ಇದ್ದಾರೆ. ಇದು ಸ್ಟಾಕ್ ಮಾರ್ಕೆಟ್ ಕತೆ ಮುಗೀತಾ, ಇಲ್ಲೇ ಮುಗೀತಾ ಅಂತ ನೀವು ಕೇಳ್ತಾ ಇದ್ರೆ ಅದಕ್ಕೆ ಆನ್ಸರ್ ನಾನೀಗ ಹೇಳ್ತೀನಿ. ಯಾವತ್ತೂ ಒಂದು ವಿಷಯ ನೋಡೋಣ. ಈ ಒಂದು ವಿಷಯ ಏನಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ. ಈಗ ಆಲ್ರೆಡಿ ನಾನು ಡಿಮಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ಒಂದು ಮಾಹಿತಿ ಕೊಟ್ಟೆ ನಿಮಗೆ. ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಏನಂದರೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ಅನ್ಕೊಳ್ಳೋಣ. ಏನು ಡಿಮಾಂಡ್ ಅಂದರೆ ಬೇಡಿಕೆ, ಸಪ್ಲೈ ಅಂದರೆ ಏನು, ಪೂರೈಸೋದು. ಅದನ್ನು ಡಿಮಾಂಡ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಏನೋ ಒಂದು ಮಾಡಿ ಸಪ್ಲೈ ಪೂರೈಸೋದು. ಇದರ ಬೆಲೆ ಡಿಮಾಂಡ್ ಜಾಸ್ತಿ ಇದ್ದರೆ ಆಯಿತಾ, ಬೆಲೆ ಅಂತ ಬರೀತೀನಿ ಇಲ್ಲಿ. ಬೆಲೆ ಅಂದರೆ ಯಾವುದಾದ್ರೂ ಒಂದಿರದ ಬೆಲೆ ಆಯಿತಾ. ಡಿಮಾಂಡ್ ಜಾಸ್ತಿ ಇದ್ದರೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಅದೇ ಡಿಮಾಂಡ್ ಕಮ್ಮಿ ಆದರೆ ಬೆಲೆ ಕೂಡ ಕಮ್ಮಿ ಆಗುತ್ತೆ. ಅದೇ ಸಪ್ಲೈ ಜಾಸ್ತಿ ಆದರೆ ಬೆಲೆ ಕಮ್ಮಿ ಆಗುತ್ತೆ, ಸಪ್ಲೈ ಕಮ್ಮಿ ಆದರೆ ಬೆಲೆ ಜಾಸ್ತಿ ಆಗುತ್ತೆ. ಇದ್ರ ಎಲ್ಲರ ಉಲ್ಟಾ ಅಲ್ವಾ? ಸೊ ನೆನಪಿಸ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಸಪ್ಲೈ ಜಾಸ್ತಿ ಆದರೆ ಬೆಲೆ ಕಮ್ಮಿ ಆಗುತ್ತೆ, ಸಪ್ಲೈ ಜಾಸ್ತಿ ಆದರೆ ಬೆಲೆ ಕಮ್ಮಿ ಆಗುತ್ತೆ, ಸಪ್ಲೈ ಕಮ್ಮಿ ಆದರೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಡಿಮಾಂಡ್ ಆ್ಯಂಡ್ ಸಪ್ಲೈದು ಉಲ್ಟಾ, ನಾವು ಇದು ನೋಡ್ದಂಗೆ ಅಲ್ವಾ? ಸೊ ಈಗ ಏನಾಗ್ತದೆ ಅಂತ ನೋಡೋಣ. ಈಗ ಬಾಂಡ್ ಈಲ್ಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಇದೆಲ್ಲ ತುಂಬ ಒಂದು ಬ್ಯಾಲೆನ್ಸ್ಡ್ ಆ್ಯಕ್ಟ್. ಏನು ಬ್ಯಾಲೆನ್ಸ್ಡ್ ಆ್ಯಕ್ಟು? ಈಗ ಬಾಂಡ್ ಈಲ್ಡ್ ಅಂತ ಹೇಳಿದೆ ಅಥವಾ ಮನಿ ಮಾರ್ಕೆಟ್ ಅಂತ ಹೇಳಿದೆ ಅಥವಾ ಮನಿ ಮಾರ್ಕೆಟ್ ಅಂತ ಹೇಳಿದೆ. ಇಲ್ಲಿ ಮಾರ್ಕೆಟ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ಹೇಳೋಣ. ಓಕೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್. ಓಕೆ, ಸೊ ಇಲ್ಲೇನಾಯಿತು, ಇಲ್ಲಿ ಬಡ್ಡಿ ದರ ತುಂಬ ಕಮ್ಮಿ ಇತ್ತು. ಆದ್ದರಿಂದ ಬಂದಿರುವ ದುಡ್ಡೆಲ್ಲಾನು ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾ ಇದ್ರು. ಬಂದಿರೋ ದುಡ್ಡೆಲ್ಲರೂ ಸ್ಟಾಕ್ ಮಾರ್ಕೆಟ್ ಹಾಕ್ತಾ ಇದ್ರು. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು.
ಈಗ ಇಲ್ಲಿ ಒಂದು ಲೆವೆಲ್ ಬಂತು, ಎಲ್ಲರೂ ಪ್ರಾಫಿಟಲ್ಲಿ ಇದ್ರು ಕೋವಿಡ್ ಆದಮೇಲೆ. ಸೊ ಅದಾದ್ಮೇಲೆ ಏನು ಮಾಡಿದ್ರು, ಇಲ್ಲಿ ಬಡ್ಡಿ ದರ ರೆಪೋ ರೇಟ್ನ ಜಾಸ್ತಿ ಮಾಡಿದ ತಕ್ಷಣ ಬಾಂಡ್ ಈಲ್ಡ್ಗಳು ಅರೌಂಡ್ 3%. ಇದು ಅಮೆರಿಕನ್ ವಿಷಯ ಹೇಳ್ತಾ ಇರೋದು, ನಮ್ಮ ಇಂಡಿಯನ್ದು ಇನ್ನೂ ನಂಬರ್ಗಳು ಸರಿಗೆ ಬಂದಿಲ್ಲ. ಸೊ ಅಮೆರಿಕಾದಲ್ಲಿ ಅರೌಂಡ್ 3% ಬಂತು. ಸೊ FIIಗಳು ನಮ್ಮ ದೇಶದಲ್ಲಿ ತುಂಬ ಹೂಡಿಕೆ ಮಾಡಿರೋದ್ರಿಂದ ನಾನು FI ಇಂದ US ವಿಷಯಗಳನ್ನ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಯಾವಾಗ ಬಾಂಡ್ ಈಲ್ಡ್ ಬಡ್ಡಿ ದರ ಆಸೆ ಆಯಿತು, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಇಲ್ಲಿ ಮಾರ್ಕೆಟಲ್ಲಿ ವಾಪಸ್ ದುಡ್ಡನ್ನ ಇಲ್ಲಿ ಹಾಕ್ತಾ ಇದ್ದಾರೆ. ಅವಾಗ ಸ್ಟಾಕ್ ಮಾರ್ಕೆಟ್ ಏನಾಯಿತು, ಬೀಳಕ್ಕೆ ಶುರುವಾಯಿತು. ಓಕೆನಾ, ಸ್ಟಾಕ್ ಮಾರ್ಕೆಟ್ ಬೀಳಕ್ಕೆ ಶುರುವಾಯಿತು. ಅದೇ ಈಗ ನೋಡ್ತಾ ಇರೋದು ನಾವು, ಆಯಿತಾ. ಸೊ ಈಗ ನೆಕ್ಸ್ಟ್ ಏನು, ನಾನು ಡಿಮಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ಆಲ್ರೆಡಿ ಹೇಳಿದೆ 2 ನಿಮಿಷದ ಮುಂಚೆ. ಸೊ ಈಗ ಏನಾಗುತ್ತಂದರೆ ಸ್ಟಾಕ್ಗಳು, ಈಗ ರಿಲಯನ್ಸ್ ಫಾರ್ ಎಕ್ಸಾಂಪಲ್ 3,000 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳೋಣ. ಈಗ ರಿಲಯನ್ಸು 2,000 ರೂಪಾಯಿಗೆ ಬಂತು ಅಂತ ಅಂದ್ಕೊಳ್ಳೋಣ. ಈಗ ಅನಲಿಸ್ಟ್ಗಳು ಏನು ಮಾಡ್ತಾರೆ, ಅನಲಿಸ್ಟ್ಗಳು ಅಂದರೆ ಬುದ್ಧಿವಂತರು, ಈ ಅನಲಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಈಗ ಚೆಕ್ ಮಾಡ್ತಾರೆ, ಬಾಂಡ್ ಈಲ್ಡ್ 3% ಬರ್ತಾ ಇದೆ, ರಿಲಯನ್ಸ್ 2,000 ರೂಪಾಯಿ ಬರ್ತಾ ಇದೆ, ಇದು ವೆರಿ ಚೀಪ್ ಪ್ರೈಸ್. ರಿಲಯನ್ಸ್ 2,000 ರೂಪಾಯಿ ಅಂದರೆ ವೆರಿ ಚೀಪ್ ಪ್ರೈಸ್, ಇದು ಮತ್ತೆ 3,000 ರೂಪಾಯಿ ಹೋಗೋ ಚಾನ್ಸಸ್ ತುಂಬ ಇದೆ, ಆದ್ರಿಂದ ನಾನು ಮತ್ತೆ ಈ ದುಡ್ಡನ್ನು ಇಲ್ಲಿಂದ ವಿಡ್ರಾ ಮಾಡಿ ವಾಪಸ್ ಇಲ್ಲಿ ಹಾಕ್ತೀನಿ ಅಂತ ಬರ್ತಾರೆ. ಇದೇ ಡಿಮಾಂಡ್ ಆ್ಯಂಡ್ ಸಪ್ಲೈ. ಈಗ ಫಾರ್ ಎಕ್ಸಾಂಪಲ್ ಏನಾದಾಗ, ಈಗ ಯಾವಾಗ 2,000 ರೂಪಾಯಿ ಆಗುತ್ತೋ ಆವಾಗ ಆ ರಿಲಯನ್ಸ್ಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಅಂದರೆ 2,000 ರೂಪಾಯಿ ತುಂಬ ಕಮ್ಮಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೂ 1,500 ರೂಪಾಯಿ ಆಗುತ್ತೆ ಅಂದ್ಕೊಳ್ಳೋಣ, ಡಿಮಾಂಡ್ ಇನ್ನೂ ಜಾಸ್ತಿ ಆಯಿತು. ಅಯ್ಯೋ ರಿಲಯನ್ಸ್ 1,500 ರೂಪಾಯಿ ಸಿಗ್ತಾ ಇದೆ, ಅದರ PE ವ್ಯಾಲ್ಯೂ ನೋಡಿ ಎಷ್ಟು ಬರೀ 10ಕ್ಕೆ ಬಂದುಬಿಟ್ಟಿದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ಸಿಕ್ಕಾಪಟ್ಟೆ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಸೊ ಆದ್ದರಿಂದ ನಾನು ರಿಲಯನ್ಸ್ಗೆ ಹೂಡಿಕೆ ಮಾಡ್ತೀನಿ, ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂದ್ಬಿಟ್ಟು ಜನಗಳು ಈ 3% ಬೇಡ, ಅಷ್ಟೊಂದು ಅಟ್ರಾಕ್ಟಿವ್ ಅಲ್ಲ, ರಿಲಯನ್ಸ್ ಅಟ್ರಾಕ್ಟಿವ್ ಆಗಿದೆ, ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂತ ವಾಪಸ್ FIIಗಳು ಇಲ್ಲಿಗೆ ಬರ್ತಾರೆ. ಆವಾಗ ಬಂದಾಗ ನಮ್ಮ ರಿಟೇಲರ್ ಆಲ್ರೆಡಿ ಸಪೋರ್ಟ್ ಕೊಡ್ತಿದ್ದಾರೆ. ರಿಟೇಲ್ ಅಂದರೆ ಯಾರು, DIIಗಳಾಗಿರ್ಬೋದು, ನಮ್ಮ ಡೊಮೆಸ್ಟಿಕ್ ಅವರು ಮ್ಯೂಚುವಲ್ ಫಂಡ್ ಹೌಸ್ ಇರ್ಬೋದು, ಅಥವಾ ನಾನು ನೀವು ಸ್ಟಾಕಲ್ಲಿ ಹೂಡಿಕೆ ಮಾಡೋರು ಇರ್ಬೋದು, ನಾವು ಆಲ್ರೆಡಿ ಹೂಡಿಕೆ ಮಾಡಿ ಸಪೋರ್ಟ್ ಕೊಡ್ತಾ ಇದ್ದೀವಿ. ಮತ್ತೆ FIIಗಳು ವಾಪಸ್ ಬರ್ತಾರೆ, ಅಂದರೆ ಅಟ್ರಾಕ್ಟಿವ್ ಪ್ರೈಸ್ ಸಿಗ್ತಾ ಇದೆ ಅಂದ್ಬಿಟ್ಟು FIIವರು ವಾಪಸ್ ಬಂದಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಧುಮ್ಮಂತ ಮೇಲೋಟೋಗುತ್ತೆ. ಓಕೆ, ಸ್ಟಾಕ್ ಮಾರ್ಕೆಟ್ನ ಆಟನೇ ಇಷ್ಟು, ಡಿಮಾಂಡ್ ಆ್ಯಂಡ್ ಸಪ್ಲೈನ ಆಟ. ಡಿಮಾಂಡ್ ಆ್ಯಂಡ್ ಸಪ್ಲೈ ಯಾರ ಮಧ್ಯದಲ್ಲಿ ನೋಡಿ ಬರಿತೀನಿ. ಒಂದು ಬಾಂಡ್ ಮಾರ್ಕೆಟ್ ಅಂತ ಬರ್ತಂತ, ಬಾಂಡ್ ಈಲ್ಡ್ ಅಂತ ಹೋಗ್ಬೋದು. ಈಗ ಹೊಸದಾಗಿ ಶುರುವಾಗಿರೋದು ಕ್ರಿಪ್ಟೋ, ಆಯಿತಾ, ಹೊಸದಾಗಿರೋದು ಕ್ರಿಪ್ಟೋ. ಇನ್ನೊಂದು ರಿಯಲ್ ಎಸ್ಟೇಟು, ಆಯಿತಾ, ರಿಯಲ್ ಎಸ್ಟೇಟು. ಇನ್ನೊಂದು ಈ ಕಡೆ ಸ್ಟಾಕ್ ಮಾರ್ಕೆಟ್ ಬರ್ತೀನಿ, ಆಯಿತಾ, ಈ ಸ್ಟಾಕ್ ಮಾರ್ಕೆಟ್ ಬರ್ತೀನಿ. ಇದು ಇಷ್ಟರಲ್ಲಿ ಯಾವುದು ಅಟ್ರಾಕ್ಟಿವ್ ಆಗಿರುತ್ತೋ, ಅಟ್ರಾಕ್ಟಿವ್ ಅಂದ್ರೆ ಏನು ನೋಡಿ, ಇಲ್ಲಿ 0.5% ಇತ್ತು ಬಾಂಡ್ ಈಲ್ಡ್, ಅದು 3% ಆಗಿದೆ. ಸೊ ಇದು ಅಟ್ರಾಕ್ಟಿವ್ ಅನಿಸ್ತು ತಕ್ಷಣ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ದುಡ್ಡು ವಿಡ್ರಾ ಮಾಡಿ ಇಲ್ಲಿ ಹಾಕ್ತಾರೆ ದುಡ್ಡನ್ನ. ಸೊ ಈ ಒಂದು ಝೋನ್ಗಳಲ್ಲಿ ದುಡ್ಡು ಓಡಾಡ್ತಾನೇ ಇರುತ್ತೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರುತ್ತೆ. ಸೊ ಹಿಂಗೆ ಇಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರಬೇಕಾದ್ರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಗೇನ್, ಸ್ಟಾಕ್ ಮಾರ್ಕೆಟ್ ಒಂದೇ ಸರಿ ಬೀಳುತ್ತೆ ಅಂತಾನೆ ಇಲ್ಲ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲಯನ್ಸ್ ಫಾರ್ ಎಕ್ಸಾಂಪಲ್, ಆಯ್ತಾ, ಅದೊಂದು ಕಾಕತಾಳೀಯವಾಗಿ ಹೇಳ್ತೀನಿ, 500 ರೂಪಾಯಿ ಆಗುತ್ತೆ ಅನ್ಕೊಳ್ಳೋಣ. ರಿಲಯನ್ಸ್ 500 ರೂಪಾಯಿ ಆಗೋದು, ಇದರ PE ವ್ಯಾಲ್ಯೂ ಬಂದು ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ, ರಿಲಯನ್ಸ್ 500 ರೂಪಾಯಿ ಆಗೋದು ಸ್ಟಾಕ್ ವ್ಯಾಲ್ಯೂ, ಇದರ PE ವ್ಯಾಲ್ಯೂ 6 ಆಗೋಯ್ತು. ಇದರ ಪ್ರಾಫಿಟ್, ರಿಲಯನ್ಸ್ ಕಂಪನಿ ಒಳ್ಳೆ ಎಸ್ಟಾಬ್ಲಿಷ್ ಕಂಪನಿ, ಶೇರ್ ವ್ಯಾಲ್ಯೂ ಬಿಟ್ಬಿಡಿ, ಶೇರ್ ವ್ಯಾಲ್ಯೂ ಇರೋದು ಡಿಮಾಂಡ್ ಆ್ಯಂಡ್ ಸಪ್ಲೈಯಿಂದಾನೆ, ಅಥವಾ ಬೇಡಿಕೆಯಿಂದಾನೆ ಶೇರ್ ವ್ಯಾಲ್ಯೂ ಆಗೋದು. ಅದರ ಪ್ರಾಫಿಟ್, ರಿಲಯನ್ಸ್ ಪ್ರಾಫಿಟ್ಟು 20% ಜಾಸ್ತಿ ಆಗಿದೆ, ಆಯಿತಾ, ರಿಲಯನ್ಸ್ ಪ್ರಾಫಿಟ್ 20% ಆಗಿದೆ, ಶೇರ್ ವ್ಯಾಲ್ಯೂ 6 ಇದೆ, ಫ್ರೀ ಕ್ಯಾಶ್ ಇದೆ ಅವ್ರ ಹತ್ರ, ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಇದೆ ಅಂತಿರ್ಬೇಕಾದ್ರೆ ಎಲ್ಲರೂ ಮನೆ ಮಠ ಮಾರ್ಬಿಡ್ಬೇಕಾದ್ರೆ ರಿಲಯನ್ಸ್ ಸ್ಟಾಕ್ ತೊಗೊಂಡ್ಬಿಡ್ತಾ ಇರ್ಬೇಕಾರೆ, ಯಾಕಂದರೆ ಅಷ್ಟು ಅಟ್ರಾಕ್ಟಿವ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟಿಗೆ ಹೂಡಿಕೆ ಮಾಡ್ತಾರೆ ಅಟ್ರಾಕ್ಟಿವ್ ಆದಾಗ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೊಂಡ್ವಿ, ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಮೇಲೆ ಕೆಳಗೆ ಹೋಗ್ತಾನೇ ಇರುತ್ತೆ. ಡಿಮಾಂಡ್ ಆ್ಯಂಡ್ ಸಪ್ಲೈಯಿಂದ ಮಾರ್ಕೆಟ್ ರೊಟೇಷನ್ ಆಗೋದ್ರಿಂದ ಈ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ಅಂದರೆ ನಾನು ಯಾಕೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಮಾರ್ಕೆಟಿಂದ ಎಕ್ಸಿಟ್ ಆಗಬೇಕು, ನಾನು ಮಾರ್ಕೆಟಲ್ಲಿ ಹೂಡಿಕೆ ಮಾಡಿರ್ತೀನಿ. ಯಾವಾಗ ಮಾರ್ಕೆಟ್ ಬೀಳುತ್ತೋ ಅಲ್ಲೆಲ್ಲ ನಾನು ಹೂಡಿಕೆ ಮಾಡಿ ರುಪಿ ಕಾಸ್ಟ್ ಆವ್ರೇಜಿಂಗ್ ಮಾಡ್ತೀನಿ. ಏನು ರುಪಿ ಕಾಸ್ಟ್ ಆವ್ರೇಜಿಂಗ್, ನಾನು ಲಾಂಗ್ ಟರ್ಮ್ ವಿಡಿಯೋ ನೋಡ್ಕೊಂಡು ಬನ್ನಿ, ಅಕ್ಷಯ ತೃತೀಯ ಸ್ಪೆಷಲ್ ಹಾಕಿದ್ದೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಎಲ್ಲ ಸ್ಟ್ರಾಟಜಿಗಳು ಕೊಟ್ಟಿದ್ದೀನಿ. ಸೊ ಯಾವಾಗ ಮಾರ್ಕೆಟ್ ಬೀಳುತ್ತೋ FIIನವರು ಯಾವಾಗ ಇಲ್ಲಿ ಅಟ್ರಾಕ್ಟ್ ಆಗ್ತಾರೆ, ದುಂಬಿಗಳ ಥರ ಯಾಕೆ ಸ್ಟಾಕ್ ಮಾರ್ಕೆಟ್ ವಾಪಸ್ ಬರ್ತಾರೆ ಅವರು, ಯಾಕೆಂದರೆ ರಿಲಯನ್ಸ್ ಬೆಲೆ ತುಂಬ ಕಮ್ಮಿ ಆಯಿತು ಅಂತ ಅಟ್ರಾಕ್ಟ್ ಆದಾಗೆಲ್ಲ ಅವ್ರು ಹೂಡಿಕೆ ಮಾಡಕ್ಕೆ ಬರ್ತಾರೆ, ಅಟ್ರಾಕ್ಟ್ ಮಾಡ್ಕೊಂಡು ಹೂಡಿಕೆ ಮಾಡಕ್ಕೆ ಬಂದಾಗ ನಾನು ಯಾಕೆ ಅಲ್ಲೆಲ್ಲ ಹೂಡಿಕೆ ಮಾಡಬಾರದು, FIIನವರ ನಾನು ಯಾಕೆ ಹಿಂಬಾಲಿಸಬಾರದು.
ಡಿಮಾಂಡ್ ಆ್ಯಂಡ್ ಸಪ್ಲೈ. ಸ್ಟಾಕ್ ಮಾರ್ಕೆಟ್ನ ಕೆಲಸನೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಇವತ್ತು ಮಾತ್ರ ಅಲ್ಲ, ನಾಳೆನೂ 20 ವರ್ಷ ಆದಮೇಲೂ ಕ್ರ್ಯಾಶ್ ಆಗುತ್ತೆ, 20 ವರ್ಷ ಆದಮೇಲೂ ಮೇಲೆ ಹೋಗುತ್ತೆ, 30 ವರ್ಷ ಆದಮೇಲೂ ಕ್ರ್ಯಾಶ್ ಆಗುತ್ತೆ, 30 ವರ್ಷ ಆದಮೇಲೂ ಮೇಲೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ನ ಕೆಲಸನೇ ಮೇಲೆ ಕೆಳಗೆ ಹೋಗೋದು. ನನ್ನ ಕೆಲಸ ಏನು ಆಯ್ತಾ? ನನ್ನ ಕೆಲಸ ಏನು? ನನ್ನ ಕೆಲಸ ಶ್ರೀಮಂತರಾಗುವುದು. ಶ್ರೀಮಂತ ಆಗಬೇಕಂದ್ರೆ ನನ್ನ ಬುದ್ಧಿವಂತಿಕೆ ಏನು? ನನ್ನ ಬುದ್ಧಿವಂತಿಕೆ FIIನವರು ಹೆಂಗೆ ಒಂದು ದುಂಬಿಗಳ ಥರ ಎಲ್ಲೆಲ್ಲಿ ಅಟ್ರಾಕ್ಟಿವ್ ಆಗಿದೆಯೋ ಅಲ್ಲಲ್ಲಿ ಹೋಗ್ತಾರೋ, ನಾನು ಕೂಡ ಅವರ ಹಿಂದೆ ಹೋಗ್ತೀನಿ. ಆಯಿತಾ? ಇವಾಗ ನೋಡಿ, ನಾವು ಲಿಕ್ವಿಡ್ ಬೀಸ್ನ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಇಟ್ಟಿದ್ದೀವಿ ಅಲ್ವಾ? ನೋಡಿ, ನಾನು ಶ್ರೀಮಂತ ಸಂಸ್ಥೆಯಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ, ಎಲ್ಲ ತುಂಬ ಬುದ್ಧಿವಂತಿಕೆಯಿಂದನೇ ಹೇಳ್ಕೊಡ್ತಾ ಇರೋದು. ನಾನು ನಿಮಗೆ ಲಿಕ್ವಿಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೇಳಿದ್ದೆ ಅಲ್ವಾ? ಲಿಕ್ವಿಡ್ ಬೀಸಲ್ಲಿ ನಿಮಗೆ ಈಲ್ಡು ತುಂಬ ಕಮ್ಮಿ ಬರ್ತಾ ಇತ್ತು. ಇದನ್ನು ನಾನು ಪ್ಲೆಡ್ಜ್ ಮಾಡಿಬಿಟ್ಟು ನಾನೇನು ಮಾಡಿದೆ, ಆಪ್ಷನ್ಸ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೆ. ಅಥವಾ ಸ್ವಲ್ಪ ದುಡ್ಡನ್ನ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ನಾನು ಲಾಂಗ್ ಟರ್ಮಲ್ಲಿ SIP ಮಾಡಿಕೊಂಡು ಬೇರೆ ಪ್ರಿಕಾಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಯಾವಾಗ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೋ ಅಥವಾ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತೋ ಅವಾಗ ಲಿಕ್ವಿಡ್ ಬೀಸಲ್ಲಿ ನನಗೆ ಜಾಸ್ತಿ ಬಡ್ಡಿ ಬರುತ್ತೆ, ಅಥವಾ ನನ್ನ ಬಾಂಡ್ಗಳಲ್ಲಿ ಜಾಸ್ತಿ ಬಡ್ಡಿ ಬರುತ್ತೆ, ಅಥವಾ ಗೋಲ್ಡ್ ಬೀಸ್ ಏನು ಇನ್ವೆಸ್ಟ್ ಮಾಡಿರ್ತೀವಿ ಅದರಲ್ಲಿ ನನಗೆ ಜಾಸ್ತಿ ದುಡ್ಡು ಆಗುತ್ತೆ ಅದು ಕ್ರ್ಯಾಶ್ ಆದಾಗ ಅಲ್ವಾ? ಸೊ ಈ ರೀತಿ ನನಗೆ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅದಾಗತ್ತೋ ಆವಾಗ ನನಗೆ ಸ್ಟಾಕ್ ಮಾರ್ಕೆಟ್ ಒಳ್ಳೆ ಅಟ್ರಾಕ್ಟಿವ್ ಪ್ರೈಸಲ್ಲಿ ಸಿಗುತ್ತೆ. ಅಟ್ರಾಕ್ಟಿವ್ ಪ್ರೈಸ್ ಇದ್ದಾಗ ನಾನು ಅಲ್ಲಿ ಹೂಡಿಕೆ ಮಾಡ್ತೀನಿ, ಮತ್ತೆ ಇದು ಮೇಲೆ ಹೋಗುತ್ತೆ. ನೋಡಿ, ಎಲ್ಲನೂ ತುಂಬ ಇಂಪಾರ್ಟೆಂಟ್. ಲಿಕ್ವಿಡ್ ಬೀಸ್ಗೆ ಈಗ ಡಿಮಾಂಡ್ ಜಾಸ್ತಿ ಬರುತ್ತೆ, ಯಾಕಂದರೆ ರೆಪೋ ರೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ಬಡ್ಡಿ ದರ ಜಾಸ್ತಿ ಬರ್ಬೋದು ನಿಮಗೆ. ಗೋಲ್ಡ್ ಬೀಸ್ ಕೆಲಸ ಏನು? ಗೋಲ್ಡ್ ಬೀಸ್ ಹೆಡ್ಜು. ನೋಡಿ, ನಾನು ಬೇರೆ ಸೆಕ್ಟರ್ಗಳು ಹೇಳಿದ್ನಲ್ಲ, ರಿಯಲ್ ಎಸ್ಟೇಟ್ ಎಲ್ಲ ಬರ್ದಾಗ ಗೋಲ್ಡ್ ಬರಲಿಲ್ಲ ನಾನು. ಯಾಕೆ ಗೋಲ್ಡ್ ಬರಲಿಲ್ಲ? ಗೋಲ್ಡ್ ಇನ್ವೆಸ್ಟ್ಮೆಂಟ್ ಜಾಗ ಅಲ್ಲ, ಗೋಲ್ಡ್ ಆಲ್ವೇಸ್ ಒಂದು ಹೆಡ್ಜಿಂಗ್ ಜಾಗ. ಸೊ ಆ ಹೆಡ್ಜಿಂಗ್ ಅಂದರೆ ಅರ್ಥ ಏನದು? ಗೋಲ್ಡಿನ ಕೆಲಸ ತೋರಿಸ್ತೀನಿ ನಿಮ್ಗೆ ಏನಂತ. ಗೋಲ್ಡು ಈ ಪಾಯಿಂಟಲ್ಲಿ ಇರುತ್ತೆ, ಇಲ್ಲಿಂದ ಮಾರ್ಕೆಟ್ ಕ್ರಾಶ್ ಆದಾಗ ಅಥವಾ ಎಕಾನಮಿಕ್ ಕ್ರಾಶ್ ಆದಾಗ ಮೇಲೆ ಹೋಗುತ್ತೆ, ಮತ್ತೆ ಅಲ್ಲೇ ಸ್ಟೆಬಿಲೈಸ್ ಆಗುತ್ತೆ ಆ ಪಾಯಿಂಟಲ್ಲಿ. ಮತ್ತೆ ಸ್ಟೆಬಿಲೈಸ್ ಆದಾಗ ಸ್ಟಾಕ್ ಮಾರ್ಕೆಟು ಬಾಂಡ್ ಈಲ್ಡ್ ಅವೆಲ್ಲ ಏನೇನೋ ಮಾಡ್ಕೋತಾ ಇರುತ್ತೆ, ಅಲ್ಲಿ ಗೋಲ್ಡ್ ಇಲ್ಲೇ ಒಂದು ರೇಂಜಲ್ಲಿ ಕೂತಿರುತ್ತೆ. ಮತ್ತೆ ಯಾವುದೋ ಒಂದು ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಥವಾ ಎಕಾನಮಿಕ್ ಕ್ರಾಶ್ ಆಗುತ್ತೆ, ಮತ್ತೆ ಗೋಲ್ಡ್ ಮೇಲೆ ಹೋಗುತ್ತೆ, ಮತ್ತೆ ಅದೇ ರೇಂಜಲ್ಲಿ ಕೂತಿರುತ್ತೆ. ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಹೆಡ್ಜಿಂಗ್. ಸೊ ಯಾವಾಗ ನಿಮ್ಮ ಎಕಾನಮಿ ಬೀಳುತ್ತೋ ಗೋಲ್ಡ್ ಮೇಲೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ಗೋಲ್ಡ್ ಒಂದು ಹೆಡ್ಜಿಂಗ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು, ನಾಟ್ ಆಸ್ ಇನ್ವೆಸ್ಟ್ಮೆಂಟ್. ಯಾಕಂದರೆ ರಿಟರ್ನ್ ಸಿಗಲ್ಲ ನಿಮ್ಗೆ ಅದರಲ್ಲಿ. ಗೋಲ್ಡಲ್ಲಿ ಏನಿದ್ರು ಕ್ಯಾಪಿಟಲ್ ಗೇನ್ ಅಷ್ಟು ಮಾತ್ರ. ಕ್ಯಾಪಿಟಲ್ ಗೇನ್ ಅಂದರೆ ನೀವು ನಿವ್ವಳ ಲಾಭ ಮಾತ್ರ ಸಿಗುತ್ತೆ ನಿಮ್ಗೆ ಅಲ್ಲಿ. ಸೊ ಆದರೆ ಅದು ಹೂಡಿಕೆ ವಿಷಯ ಅಲ್ಲ. ಸೊ ಅಗೇನ್ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ರೆಪೋ ರೇಟ್ ನಮ್ಮ ಎಕನಾಮಿಯ ಒಂದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಜಾಸ್ತಿ ಕಮ್ಮಿ ಮಾಡ್ತಾ ಇರ್ತಾರೆ. ಸೊ ರೆಪೋ ರೇಟ್ ಜಾಸ್ತಿ ಮಾಡಿದಾಗ ನಮಗೆ ಗ್ರೋತ್ ಕಮ್ಮಿ ಆಗುತ್ತೆ, ಆದರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಗ್ರೋತು ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಅದೇ ರೆಪೋ ರೇಟ್ನ ಕಮ್ಮಿ ಮಾಡಿದಾಗ ಗ್ರೋತು ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಈ ಕಮ್ಮಿ ಜಾಸ್ತಿ ಮಾಡೋದೊಂದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಯಾವಾಗ ಈ ಥರ ಒಂದು ಆಟ ಬ್ಯಾಲೆನ್ಸಿಂಗ್ ಮಾಡ್ತಾರೋ, ಬ್ಯಾಲೆನ್ಸಿಂಗ್ ಮಾಡಿದಾಗ ಬಾಂಡ್ ಈಲ್ಡ್ಗಳು ಜಾಸ್ತಿ ಕಮ್ಮಿ ಆಗುತ್ತೆ. ಯಾವಾಗ ಬಾಂಡ್ ಈಲ್ಡ್ಗಳು ಜಾಸ್ತಿ ಕಮ್ಮಿ ಆಗುತ್ತೋ ಸ್ಟಾಕ್ ಮಾರ್ಕೆಟ್ ಕೂಡ ಕಮ್ಮಿ ಜಾಸ್ತಿ ಆಗುತ್ತೆ. ಸೊ ಯಾವುದು ಜಾಸ್ತಿ ಅಟ್ರಾಕ್ಟಿವ್ ಇರುತ್ತೋ ಅಲ್ಲಿಗೆ ದುಡ್ಡು ಮೇಲೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರುತ್ತೆ. ಯಾವಾಗ ದುಡ್ಡು ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೋ ಆ ಒಂದು ಆ ಕಡೆ ಈ ಕಡೆ ಓಡಾಡೋ ಟೈಮಲ್ಲಿ ನಾವುಗಳು ಲಾಂಗ್ ಟರ್ಮ್ ಇನ್ವೆಸ್ಟರ್ಗಳು ಪ್ರಾಫಿಟ್ ಮಾಡ್ಕೋತೀವಿ. ಸಿಂಪಲ್. ಇದಿಷ್ಟು ಹೋಪ್ಫುಲ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಒಂದು ವಿಷಯ ತಿಳ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗತ್ತೆ. ಇನ್ನೂ ಕ್ರ್ಯಾಶ್ ಆಗುತ್ತಾ ಸರ್? ಖಂಡಿತ ಕ್ರ್ಯಾಶ್ ಆಗ್ಬೋದು. ಅಥವಾ ನಾನು ಈಗ ಟೆಕ್ನಿಕಲ್ ಮಾತಾಡ್ತಾ ಇಲ್ಲ, ನಾನು ಖಂಡಿತ ಕ್ರ್ಯಾಶ್ ಆಗ್ಬೋದು. 12,500ಕ್ಕೆ ಹೋಗ್ಬೋದು ಸ್ಟಾಕ್ ಮಾರ್ಕೆಟ್. ಯಾಕೆ 12,500 ಹೋಗ್ಬೋದು ಸರ್ ನೀವು ಹೇಳ್ತಾ ಇದ್ದೀರಾ ಅಂದರೆ, ನೋಡಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಕೋವಿಡ್ಗೆ ಮುಂಚೆ 12,500 ಚಿಲ್ಲರೆಯಲ್ಲಿ ಓಡ್ತಾ ಇತ್ತು. ಅದು ಒಂದು ಆರ್ಗ್ಯಾನಿಕ್ ಆಗಿ, ಅಂದರೆ ಒಂದು ಸರಿ ರೀತಿಯಲ್ಲಿ ಮೇಲೆ 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 ಹೋಗ್ತಾ ಇತ್ತು. ಓಕೆನಾ? ಬಟ್ ಅದಾದಮೇಲೆ ಕ್ರ್ಯಾಶ್ ಆಯಿತು. ಕೋವಿಡ್ಗೋಸ್ಕರ ಪ್ಯಾನಿಕಲ್ಲಿ ಎಲ್ಲರೂ ಸೆಲ್ ಮಾಡೋದೇನೋ ಆಯಿತು, ಕ್ರ್ಯಾಶ್ ಆಯಿತು. ಬಾಂಡ್ ಈಲ್ಡ್ಗಳು ಕಮ್ಮಿ ಆಗೋಯ್ತು. ಅಂದರೆ ರೆಪೋ ರೇಟ್ನ ಕಮ್ಮಿ ಮಾಡಿದ್ರು. ರೆಪೋ ರೇಟ್ ಕಮ್ಮಿ ಮಾಡಿದ ತಕ್ಷಣ ದುಡ್ಡು ಯಾಕೆ ಕಮ್ಮಿ ಮಾಡಿದ್ರು? ದುಡ್ಡು ಪ್ರಿಂಟ್ ಮಾಡಿದ್ರು. ಅವಾಗ ಸ್ಟಾಕ್ ಮಾರ್ಕೆಟ್ ಮೇಲೆ 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 ನೋಡೋಯ್ತು. ವಿತೌಟ್ ಎನಿಬಡಿ ಮ್ಯಾನುಫ್ಯಾಕ್ಚರಿಂಗ್, ಯಾರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ದೇನೆ, ಗೂಡ್ಸ್ ಆ್ಯಂಡ್ ಸರ್ವಿಸೇ ದೇಶದಲ್ಲಿ ಇಲ್ಲದೆ, ಪ್ರಪಂಚದಲ್ಲೇ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇರಲಿಲ್ಲ. ಯಾಕಂದರೆ ಎಲ್ಲ ಕಂಪನಿಗಳು ಮುಚ್ಚೋಗಿತ್ತು, ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚೋಗಿತ್ತು. ಅಷ್ಟಾದ್ರೂ ಸ್ಟಾಕ್ ಮಾರ್ಕೆಟ್ ಎಲ್ಲ ಫುಲ್ ಆಲ್ ಟೈಮ್ ಹೈ ಹೋಯ್ತು. ಅಂದರೆ ಇದು ಇನ್ಆರ್ಗ್ಯಾನಿಕ್ ವೇಲಿ ಗ್ರೋ ಆಯಿತು. ಇನ್ಆರ್ಗ್ಯಾನಿಕ್ ಗ್ರೋ ಆಯ್ತು ಅಂದರೆ ಅದು ಕರೆಕ್ಷನ್ ಆಗಲೇಬೇಕದು. ಅಂದರೆ ಅಷ್ಟೊಂದು ಹೋಗಿರೋದು ವಾಪಸ್ ಕರೆಕ್ಷನ್ ಆಗಿ ಒಂದು ಕರೆಕ್ಟ್ ಪಾಯಿಂಟಲ್ಲಿ ಬಂದು ಡಿಮಾಂಡ್ ಆ್ಯಂಡ್ ಸಪ್ಲೈ ಮ್ಯಾಚ್ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು. ಆ ಡಿಮಾಂಡ್ ಆ್ಯಂಡ್ ಸಪ್ಲೈ ಬ್ಯಾಲೆನ್ಸ್ ಆಗೋ ರೀತಿಗೆ ಬಂದು ಒಂದು ಪಾಯಿಂಟಿಗೆ ಅಲ್ಲಿಂದ ವಾಪಸ್ ಗ್ರೋ ಆಗುತ್ತೆ. ಯಾಕೆ ಗ್ರೋ ಆಗುತ್ತೆ? ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಟ್ರಾಕ್ಟಿವ್ ಆಗೋತ್ತಾಗ ಅವಾಗ FI ಎಲ್ಲರೂ ವಾಪಸ್ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಅಟ್ರಾಕ್ಟ್ ಆದಾಗ ವಾಪಸ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಎಲ್ಲಿ ತನಕ ಬೀಳುತ್ತೆ? ಬೀಳಲಿ ಪರವಾಗಿಲ್ಲ, ನನಗೆ ಕ್ರಿಟಿಕಲ್, ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಾಗುತ್ತೆ, ನೀವು ಅಡಾಪ್ಟಿವ್ ಇನ್ವೆಸ್ಟರ್ ಈಗ. ಸೊ ಎಲ್ಲೆಲ್ಲಿ ಕ್ರಿಟಿಕಲ್ ಸ್ಪಾಟ್ಗಳು ಕೆಳಗೆ ಬೀಳುತ್ತೆ ಗೊತ್ತು. ಆ ಕ್ರಿಟಿಕಲ್ ಸ್ಪಾಟ್ ಕೆಳಗೆ ಬಿದ್ದಾಗೆಲ್ಲ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತಿರ್ತೀರಾ. ಹಂಗೆ ಮಾಡಿ ಹೋದಾಗ ವಾಪಸ್ ಹೋದಾಗ ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ. ಈಗ ಒಂದು ಆ್ಯಪಲ್ನ 100 ರೂಪಾಯಿ ಕೊಟ್ಕೋತೀರಾ. ಆ 100 ರೂಪಾಯಿ ಆ್ಯಪಲ್ ನಿಮಗೆ ಎಷ್ಟು ಸಿಗುತ್ತೆ? ಒಂದು ಆ್ಯಪಲ್ ಒಂದು 100 ರೂಪಾಯಿ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್.
ನೀವು ಒಂದು ಆ್ಯಪಲ್ ₹100 ಒಂದು ಆ್ಯಪಲ್ ಸಿಗುತ್ತೆ ತೊಗೋತೀರಾ. ಅದೇ ಆ್ಯಪಲ್ ಬೆಲೆ ₹50 ಆಗೋಯ್ತು. ಅವಾಗ ಏನು ಮಾಡ್ತೀರಾ, ₹100 ಮತ್ತೆ ಹಾಕಿ ನೀವು 2 ಆ್ಯಪಲ್ ಕೊಂಡ್ಕೋಬೇಕು. ಅಂದರೆ ಅದೇ ₹100 ನಿಮಗೆ 2 ಆ್ಯಪಲ್ ಸಿಗ್ತಾ ಇರುತ್ತೆ. ವಾಪಸ್ ಆ್ಯಪಲ್ನ ಬೆಲೆ ಮತ್ತೆ ₹100 ಹೊಡೋದು ಅಂದ್ಕೊಳ್ಳೋಣ. ಈಗ ನಿಮ್ಮ ಹತ್ರ ಎಷ್ಟು ಆ್ಯಪಲ್ ಇದೆ? 3 ಆ್ಯಪಲ್ ಇದೆ ನಿಮ್ಮ ಹತ್ರ. ₹200 ಇನ್ವೆಸ್ಟ್ ಮಾಡಿದ್ದೀರಾ, 3 ಆ್ಯಪಲ್ ಇದೆ. ಅದೇ ₹100 ನಿಮಗೆ 3 ಆ್ಯಪಲ್ ಮಾರಿದಾಗ ನಿಮಗೆ ₹300 ಪ್ರಾಫಿಟ್ ಬಂತು ಅಲ್ವಾ? ಇದೇ ಬುದ್ಧಿವಂತಿಕೆ. ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಕೆಳಗೆ ಬಿದ್ದಾಗ ನಾವು ಇನ್ವೆಸ್ಟ್ ಮಾಡೋದು ನಮಗೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ, ವಾಪಸ್ ಅದೇ ಲೆವೆಲ್ ಮಾರ್ಕೆಟ್ ಹೋದಾಗ ನಮಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಹೀಗೆ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ವೆರಿ ಇಂಪಾರ್ಟೆಂಟ್ಲಿ, ಇದು ಮುಗಿಸೋಕೆ ಮುಂಚೆ ನಿಮ್ಗೆ ಇನ್ನೊಂದು ವಿಷಯ ತೋರಿಸ್ಬೇಕು. ನಾನು ಆ ವಿಷಯ ತೋರಿಸ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮುಗಿಸ್ತೇನೆ. ಸೊ ಇದೊಂದು ಚಾರ್ಟ್, ಇದೊಂದು ಗ್ರಾಫ್ ನೀವು ನೋಡ್ತಾ ಇರ್ಬೋದು. ಈ ಗ್ರಾಫ್ ಏನು ಅಂದರೆ PE ರೇಷಿಯೋನ ಒಂದು ಗ್ರಾಫ್ ಆಯ್ತಾ. ಇದು ಮಿಡ್ ಕ್ಯಾಪ್, ಇದು ನನ್ನ ನಿಫ್ಟಿಯ ಮಿಡ್ ಕ್ಯಾಪ್ PE ರೇಷಿಯೋ, ಮಿಡ್ ಕ್ಯಾಪ್ದು PE ರೇಷಿಯೋದು ಗ್ರಾಫ್. ಈ ನೀಲಿ ಕಲರ್ ಲೈನ್ ಏನು ನೋಡ್ತಾ ಇದ್ದೀರಾ, ಇದು ಮಿಡ್ ಕ್ಯಾಪ್ ಗ್ರಾಫ್. ಅಂದರೆ ಮಿಡ್ ಕ್ಯಾಪು ಮೇಲೆ ಕೆಳಗೆ ಹೋಗ್ತಾ ಇದೆಯಲ್ಲ ಅದ್ರ ಗ್ರಾಫ್ ಇದು. ಈ ರೆಡ್ ಕಲರ್ ಲೈನ್ ಏನು ನೋಡ್ತಾ ಇದ್ದೀರಾ, ಇದು ಇದರ PE ರೇಷಿಯೋದ ಗ್ರಾಫ್. ಓಕೆನಾ, ಇದು PE ರೇಷಿಯೋ ಗ್ರಾಫ್. ಇದೇನು ಹೇಳ್ತಾ ಇದೆ ನೋಡೋಣ. ನೋಡಿ, ಇಲ್ಲಿ ನೀಲಿ ಕಲರ್ ರೆಡ್ ಕಲರ್ ನಿಮಗೆ ಒಂದು ಟೆಕ್ಸ್ಟ್ ಕೂಡ ಬರ್ತಾ ಇದೆ ಅಲ್ವಾ. ಈ ಪಾಯಿಂಟ್ ಟೆಕ್ಸ್ಟ್ ಕೂಡ ಬರ್ತಾ ಇದೆ, ಟೆಕ್ಸ್ಟ್ ಕೂಡ ಬರ್ತಾ ಇದೆ. ನೋಡಿ ಎಲ್ಲೆಲ್ಲಿ ಈಗ ಇಯರ್ಲಿ ನಾನು ಇಲ್ಲಿ ನೋಡಿ, ಇಲ್ಲಿ PE ಈ ಪಾಯಿಂಟಲ್ಲಿ ಅಪ್ರಾಕ್ಸಿಮೇಟ್ಲಿ 36 ಇದೆ. PE ಮಿಡ್ ಕ್ಯಾಪಿನ PE 36 ಇದೆ ಆಯ್ತಾ, 36 ಇದೆ, ವಿಚ್ ಈಸ್ ಆ್ಯಕ್ಚುಲಿ ವೆರಿ ಹೈ. ಈಗ ನೋಡಿ ಮಿಡ್ ಕ್ಯಾಪ್ನ PE ಬಂದು 18 ಪಾಯಿಂಟ್ ಚಿಲ್ಲರೆ ಏನೋ ಇದೆ, 18 ಬಂದಿದೆ. ಅಂದರೆ ರೈಟ್ ಟೈಮ್, ತುಂಬ ಕರೆಕ್ಟ್ ಪ್ರೈಸಲ್ಲಿ ಮಿಡ್ ಕ್ಯಾಪ್ ಸ್ಟಾಕ್ಗಳು ಕೂತಿದೆ ಅಂತ ಅರ್ಥ. ಅಂದರೆ ಮಿಡ್ ಕ್ಯಾಪ್ ತುಂಬ ಪ್ರೈಸಿ, ತುಂಬ ಕಾಸ್ಟ್ಲಿ ಆಗೋಗಿತ್ತು. ಈಗ ಮಾರ್ಕೆಟ್ ಕರೆಕ್ಷನಲ್ಲಿ ಮಿಡ್ ಕ್ಯಾಪ್ PE ಕೂಡ ಕರೆಕ್ಟ್ ಆಯಿತು. ಕರೆಕ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟ್ ಪ್ರೈಸಿಗೆ ಬಂತು. ಅಂದರೆ ತುಂಬ ಕಾಸ್ಟ್ಲಿ ಇಲ್ಲಪ್ಪ, ತುಂಬ ಚೀಪು ಅಲ್ಲ, ಕರೆಕ್ಟ್ ಪ್ರೈಸ್ ಬಂದಿದೆ ಅಂತ ಅರ್ಥ. ಸೊ ಮಿಡ್ ಕ್ಯಾಪ್ ಬಂದು ಕರೆಕ್ಟ್ ಪ್ರೈಸ್. ಇದೇ ರೀತಿ ಸ್ಮಾಲ್ ಕ್ಯಾಪ್ ಕೂಡ ನಮಗೆ ಕರೆಕ್ಟ್ ಪ್ರೈಸ್ ಬಂದಿದೆ. ಇದು ಇನ್ನೂ ಕೆಳಗೆ ಹೋಗ್ಬೋದು, ಸ್ಟ್ಯಾಂಡರ್ಡ್ ಡಿವಿಷನ್ ಪ್ರಕಾರ ಇನ್ನೂ ಸ್ವಲ್ಪ ಕೆಳಗೆ ಹೋಗಿ ಒಂದು ಇನ್ನೂ 14 ಆಗುತ್ತಾ, ಆಗಲಿ ಪರವಾಗಿಲ್ಲ, ನಾನು ಹೂಡಿಕೆ ಮಾಡ್ತೀನಲ್ಲ. ಸೊ ನಂಗೆ ಅವಾಗ ಚೀಪ್ ರೇಟಿಗೆ ನಂಗೆ ಸಿಗ್ತಾ ಇದೆ ಮಿಡ್ ಕ್ಯಾಪ್ ಸ್ಟಾಕ್ಗಳು. ಲಾರ್ಜ್ ಕ್ಯಾಪು ಕರೆಕ್ಷನ್ ಆಗಬೇಕು, ಸ್ಮಾಲ್ ಕ್ಯಾಪು ಕರೆಕ್ಷನ್ ಆಗಿದೆ. ಸೊ ಹಾಗಾಗಿ ಮಾರ್ಕೆಟ್ ಟೋಟಲ್ ಕರೆಕ್ಷನ್ ಆದಾಗ ಮಾರ್ಕೆಟ್ ಮತ್ತೆ ಒಂದು ಬಾಟಮ್ ನೋಡಿಕೊಂಡು ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ. ಯಾವಾಗ ಟೋಟಲ್ ಕರೆಕ್ಷನ್ ಆಗುತ್ತೋ FIIಗಳು ಓಹೋ ಮಾರ್ಕೆಟ್ ಒಳ್ಳೆ ರೇಟಲ್ಲಿದೆ ಅಂತ ವಾಪಸ್ ಬರೋಕ್ಕೆ ಬಂದೇ ಬರ್ತಾರೆ. ಆವಾಗ ನೀವು ಇಲ್ಲಿ ಹೂಡಿಕೆ ಮಾಡಿ ಕೂತಿದ್ರೆ ನೀವು ಆರಾಮಾಗಿ ಮೇಲೆ ಹೋಗ್ಬೋದು. ಸೊ ಯಾವಾಗ ಕರೆಕ್ಷನ್ ತೊಗೊಳತ್ತೋ ಅಲ್ಲೆಲ್ಲ ನಾನು ಹೂಡಿಕೆ ಮಾಡ್ತೀನಿ. ಯಾವುದೋ ಒಂದು ಪಾಯಿಂಟಲ್ಲಿ FIIಗಳು ಬರ್ತಾರೆ ಅಂತ ಗೊತ್ತು, ಬಂದಾಗ ನನಗೆ ಒಂದು ಗ್ರೋ ಆಗುತ್ತೆ ಅಂತ ಗೊತ್ತು. ಓಕೆ, ನಿಮಗೆ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದರಲ್ಲಿ ಸ್ವಲ್ಪ ಸಣ್ಣ ವಿಷಯಗಳು, ಎಕನಾಮಿಕಲ್ ರೀಸನ್ಸ್ ನಿಮ್ಗೆ ಕೊಟ್ಟು ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್, ನಾವು ಹೆಂಗೆ ಒಬ್ಬ ಇನ್ವೆಸ್ಟರ್ ಯೋಚನೆ ಮಾಡಬೇಕು ಅನ್ನೋಕ್ಕೋಸ್ಕರ ನಿಮ್ಗೆ ಹೇಳ್ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಈ ಥರ ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಈ ಥರ ನಾಲೆಡ್ಜ್ ಬರುವಂಥ ಮ್ಯಾಕ್ರೋ ಎಕನಾಮಿ, ಮೈಕ್ರೋ ಎಕನಾಮಿ ವಿಡಿಯೋಗಳು ನಾನು ನಿಮಗೆ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಾಯ್.